ಎಲ್ಲರಿಗೂ ನಮಸ್ಕಾರ. JK ಅವರ ಪುಸ್ತಕ ಬಾಣಿಗೊಂದು ಭಾಷ್ಯ ಪುಸ್ತಕದ ಅಧ್ಯಯನಕ್ಕೆ ಎಲ್ಲರಿಗೂ ಸ್ವಾಗತ. 2 ತರಗತಿಗಳು ಆಗಿ ಅಧ್ಯಯನ 4 ಅಧ್ಯಾಯಗಳನ್ನು ಅಧ್ಯಯನ ಮಾಡಿದ್ವಿ 2 ತರಗತಿಗಳಲ್ಲಿ. ಅದರ ಮುಂದಿನ ಒಂದು ಅಧ್ಯಯನ ಇವತ್ತು ಪ್ರಾರಂಭ ಮಾಡೋಣ. ಅಧ್ಯಾಯ 5 ಒಂಟಿತನ ಮತ್ತು ಪ್ರತ್ಯೇಕತೆ ಅನ್ನೋ ಒಂದು ವಿಚಾರವಾಗಿ ತಕ್ಷಣಕ್ಕೆ ಹೊಡೆಯಲ್ಲ. ಎರಡು ಪದದಲ್ಲೂ ಏನು ಸಿಮಿಲ್ಯಾರಿಟೀಸ್ ಇದೆ, ಏನು ಡಿಫ್ರೆನ್ಸ್ ಇದೆ ಅಂತ ಗೊತ್ತಾಗಲ್ಲ. ಅದನ್ನು ಹೇಗೆ ವಿವರಣೆ ಕೊಡ್ತಾ ಹೋಗ್ತಾರೆ ಅಂತ ನೋಡೋಣ. ಒಂಟಿತನ ಅಂದ್ರೇನು, ಪ್ರತ್ಯೇಕತೆ ಅಂದ್ರೇನು, ಎರಡೂ ಒಂದೇನಾ ಅಥವಾ ಬೇರೆ ಬೇರೆನಾ, ಅಥವಾ ಯಾವ್ಯಾವ ಕಾಂಟೆಕ್ಸ್ಟಲ್ಲಿ ಎರಡನ್ನು ಯೂಸ್ ಮಾಡ್ತಾರೆ ಅವರು ಅನ್ನೋದನ್ನು. ಪ್ರತ್ಯೇಕತೆ ಅಂತ ಅನ್ನೋದನ್ನು ಎಲ್ಲರಿಂದ ದೂರವಾಗಿ ಒಬ್ಬರೇ ಇರುವಂಥದ್ದಾಗುತ್ತೆ ಅರ್ಥ. ಒಂಟಿತನ ಅಂತ ಅನ್ನೋದು ಎಲ್ಲರಿಂದ ದೂರವಾಗಿ ಒಬ್ಬರೇ ಇರುವಂಥದ್ದಾಗುತ್ತೆ. ನೋಡೋಕ್ಕೆ ಎರಡು ಒಂದೇ ಪದದ ಅರ್ಥ ಥರ ಕಾಣುತ್ತೆ, ಆದರೆ ನಿಜವಾಗಿಯೂ ಆ ಪದದ ಅರ್ಥ ಏನಾಗಿರ್ಬೋದು, ಯಾವ್ಯಾವ ಕಾಂಟೆಕ್ಸ್ಟಲ್ಲಿ ಅದನ್ನು ಯೂಸ್ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನ ಇದನ್ನು ಮಾಡೋಣ. ಮುಳುಗುವ ಸೂರ್ಯ, ಮುಸುಕುವ ಕತ್ತಲು, ಮರಗಳ ಕಪ್ಪು ಛಾಯೆ, ವಿಶಾಲವಾದ ನದಿ ಶಾಂತವಾಗಿತ್ತು. ತಿಂಗಳು ಆಗ ತಾನೇ ಮೂಡಿತ್ತು. 2 ವೃಕ್ಷಗಳ ನಡುವಿನಿಂದ ತಿಂಗಳು ಮೂಡಿ ಬಂದ ಹಾಗೆ ಕಂಡರೂ ಅದರ ಛಾಯೆ ಇನ್ನೂ ಹರಡಿರಲಿಲ್ಲ. ಇವರ ಎಲ್ಲ ಅಧ್ಯಾಯಗಳಲ್ಲೂ ಪ್ರಕೃತಿಯ ವರ್ಣನೆಯಿಂದಲೇ ಅಧ್ಯಾಯ ಪ್ರಾರಂಭ ಆಗುತ್ತೆ. ನಾವು ಕಡಿದಾದ ನದಿಗುಂಟೆಯ ಗುಂಟ ಸಾಗಿದೆವು. ಮುಂದೆ ಹಸಿರು ಗೋಧಿಯ ಹೊಲಗಳ ನಡುವಣ ದಾರಿ ಹಿಡಿದೆವು. ಇದು ತೀರಾ ಪ್ರಾಚೀನ ದಾರಿ. ಸಾವಿರಾರು ಮಂದಿ ಮಾರ್ಗವನ್ನು ತುಳಿದಿದ್ದಾರೆ. ಈ ಹಾದಿ ಸಂಪ್ರದಾಯ ಹಾಗೂ ಮೌನದಿಂದ ಶ್ರೀಮಂತವಾಗಿದೆ. ಈ ಹಾದಿ ಹೊಲ ಗದ್ದೆಗಳ ಮೂಲಕ, ಮಾವಿನ ತೋಪುಗಳ ಮುಖೇನ, ಹುಣಸೆ ಮರಗಳ ನಡುವಿನಿಂದ, ನಿರ್ಜನ ಪಾಳು ದೇಗುಲಗಳ ನಡುವಿನಿಂದ ಹಾದು ಹೋಗುತ್ತದೆ. ಅಲ್ಲಲ್ಲಿ ದೊಡ್ಡ ದೊಡ್ಡ ಉದ್ಯಾನಗಳು, ಸುಗಂಧ ಸೂಸುವ ಗಿಡಗಳು, ಮರದ ಪೊಟರೆಗಳಲ್ಲಿ ಈರುಳು ಕಳೆಯಲು ಹಕ್ಕಿಗಳು ಸಿದ್ಧವಾಗುತ್ತಿದ್ದವು. ಒಂದು ಸಂಜೆ ಸಮಯದ ಒಂದು ಪ್ರಕೃತಿಯ ವರ್ಣನೆಯನ್ನು ಮಾಡ್ತಾ ಇರೋದು. ಅಲ್ಲಿಂದ ಪ್ರಾರಂಭ ಮಾಡಿದೆ. ವಿಶಾಲ ಸರೋವರದಲ್ಲಿ ಚುಕ್ಕಿಗಳ ಪ್ರತಿಬಿಂಬ. ಆ ಸಂಜೆ ಪ್ರಕೃತಿ ಏನನ್ನೂ ಹೇಳುತ್ತಿರಲಿಲ್ಲ. ಮರಗಳು ಒಂಟಿಯಾಗಿದ್ದವು. ಅವು ಕತ್ತಲು ಮತ್ತು ಮೌನದಲ್ಲಿ ಹುದುಗಿದ್ದವು. ಕೆಲವು ಹಳ್ಳಿಗರು ಸೈಕಲ್ ತುಳಿಯುತ್ತಾ ಹರಡುತ್ತಾ ಸಾಗಿದರು. ಮತ್ತೆ ಪುನಃ ನಿಶಾಂತ ಮೌನ. ಎಲ್ಲವೂ ಒಂಟಿಯಾಗಿರುವಾಗ ಒದಗುವ ಶಾಂತಿ. ಎಲ್ಲವೂ ಒಂಟಿಯಾಗಿರುವಾಗ ಒದಗುವ ಶಾಂತಿ. ಒಂಟಿ ಅನ್ನೋ ಪದ ಇಲ್ಲಿ ಯೂಸ್ ಮಾಡಿದ್ದಾರೆ, ಅದರ ಅರ್ಥನ ಮುಂದೆ ಹೇಳ್ತಾರೆ. ಒಂಟಿತನವೆನ್ನುವುದು ನೋಯಿಸುವ, ಭಯ ಹುಟ್ಟಿಸುವ ಏಕಾಂತವಲ್ಲ. ಮೊದಲನೇದಾಗಿ ಇದು ಅರಿವಿನ ಒಂಟಿತನ ಅಂತ ಅನ್ನೋದು ಯಾವುದೋ ಒಂದು ಪೂರ್ಣತೆಯಿಂದ ಸೃಷ್ಟಿಯಾಗುವಂಥದ್ದು. ಅಂದರೆ ಒಂದು ಪ್ರಕೃತಿ ವರ್ಣನವನ್ನು ಅವ್ರು ಇಲ್ಲೇನು ತೊಗೊಂಡ್ರು ಅಂದರೆ, ಒಂದು ಪ್ರಕೃತಿಯಲ್ಲಿ ಏನೇನಿರಬೇಕೋ ಅದು ಎಲ್ಲ ಇದೆ. ಒಂದು ಮರ ಇದೆ, ಒಂದು ಗಿಡ ಇದೆ, ಒಂದು ನದಿ ಇದೆ, ಒಂದು ಅಲ್ಲಿ ಯಾರೋ ಓಡಾಡ್ತಿದ್ದಾರೆ, ಹೋಗ್ತಾರೆ ಬರ್ತಾರೆ, ಅದೆಲ್ಲ ಒಂಥರ ಕಂಪ್ಲೀಟ್ ಆಗಿರ್ತಾರೆ. ಅದನ್ನು ಒಂದೊಂದೇ ಇರುತ್ತಲ್ಲ, ಅದಕ್ಕೋಸ್ಕರ ಅದನ್ನು ಒಂಟಿತನ ಅಂತ ಹೇಳ್ತಾ ಇದ್ದಾರೆ. ಆ ಅರ್ಥದಲ್ಲಿ ಹೇಳೋ ಪ್ರಯತ್ನ. ಸಮೃದ್ಧವಾದ ಪೂರ್ಣತೆ ನೋಡಿ, ಇದು ಇರುವಿನ ಒಂಟಿತನ. ನಿಷ್ಕಲ್ಮಶವಾದ ಸಮೃದ್ಧವಾದ ಪೂರ್ಣತೆ ಅಂದರೆ ಒಂದು ಕಂಪ್ಲೀಟ್ನೆಸ್. ಏನೋ ಒಂದು ಇನ್ನೇನು ಬೇಡಪ್ಪ, ಇಲ್ಲಿ ಸಾಕು ಇಲ್ಲಿ ಅಂತ ನಾವು ಇರ್ತೀವಲ್ಲ ಅಂತಾರೆ. ಅಂದರೆ ಮನಸ್ಸನ್ನು ತೃಪ್ತ ಸ್ಥಿತಿಯಲ್ಲಿ ಇಟ್ಕೋತೀವಲ್ಲ, ಎಲ್ಲ ಪೂರ್ಣವಾಗಿದೆ, ಇನ್ನೇನು ಬೇಕಿಲ್ಲ ಅನ್ನೋಂಥದ್ದು. ಆ ಟೈಮ್ನಲ್ಲಿ ನಾವು ಇರ್ತೀವಲ್ಲ, ಆ ಒಂಟಿತನದ ಬಗ್ಗೆ ಇವರಲ್ಲಿ ಹೇಳ್ತಾ ಇದ್ದಾರೆ. ಸಮೃದ್ಧವಾದ ಪೂರ್ಣತೆ. ಆ ಹುಣಸೆ ಮರಕ್ಕೆ ಹುಣಸೆ ಮರವಾಗಿರುವುದಲ್ಲದೆ ಬೇರೆ ಅಸ್ತಿತ್ವವಿಲ್ಲ. ಅಂತೆಯೇ ಈ ಒಂಟಿತನ ಬೆಂಕಿಯಂತೆ, ಹೂವಿನಂತೆ ಒಂಟಿಯಾಗಿರಬಹುದಾದರೂ ನಮಗೆ ಅದರ ಶುದ್ಧತೆ ಮತ್ತು ಅಗಾಧತೆ ಅರಿವಿರುವುದಿಲ್ಲ. ಒಂಟಿತನವಿದ್ದಾಗಲೇ ವ್ಯಕ್ತಿ ನಿಜಕ್ಕೂ ತನ್ನ ಅಭಿಪ್ರಾಯ ಪ್ರಕಟಿಸಬಲ್ಲ. ಅಂದರೆ ಒಂದು ವ್ಯಕ್ತಿಯ ಒಂಟಿತನಕ್ಕೆ ವಿವರಣೆ ಇವರು ಕೊಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅಂದರೆ ಅವನಲ್ಲಿರೋಂಥ ಪೂರ್ಣತೆಯಿಂದ ಅವನ ಮನಸ್ಸು ನಿರ್ಮಲವಾಗಿರುತ್ತೆ. ಅಂಥ ಸಮಯದಲ್ಲಿ ಅವನು ಏನೋ ಒಂದು ಅಭಿಪ್ರಾಯ ಕೊಡೋದರಲ್ಲಿ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಅಂದರೆ ಒಂಟಿತನವಿದ್ದಾಗ ಆ ವ್ಯಕ್ತಿ ನಿಜಕ್ಕೂ ತನ್ನ ಅಭಿಪ್ರಾಯ ಪ್ರಕಟಿಸಬಲ್ಲ. ಒಂಟಿಯಾಗಿರುವುದು ನಿರಾಕರಣ ಅಥವಾ ಒಳಗೆ ಹುದುಗಿಕೊಳ್ಳುವ ಪ್ರತಿಫಲವಲ್ಲ.
ಅಂದರೆ ಯಾವುದು ನಕಾರಾತ್ಮಕತೆ ಅನ್ನೋದಿಲ್ಲ, ಒಂಟಿತನದಲ್ಲಿ ನಕಾರಾತ್ಮಕತೆ ಅನ್ನೋದಿಲ್ಲ. ಏನಿದು ಸಕಾರಾತ್ಮಕತೆ ಭಾವನೆಯ ದೃಷ್ಟಿಯಿಂದ ಒಂಟಿತನ ಅನ್ನೋ ಒಂದು ಪದನ ಉಪಯೋಗಿಸ್ತಾ ಇದ್ದಾರೆ ಇಲ್ಲಿ. ಒಂಟಿತನವು ಎಲ್ಲ ಆಶಯಗಳ, ಎಲ್ಲ ಕಾಮನೆಗಳ ಬೆಂಬತ್ತುವಿಕೆಯ, ಎಲ್ಲ ಗುರಿಗಳ ಶುದ್ಧೀಕರಣ. ಒಂಟಿತನವು ಮನಸ್ಸಿನ ಅಂತಿಮ ಫಲವಲ್ಲ. ನೀವು ಒಂಟಿಯಾಗಿರಬೇಕೆಂದು ಆಶಿಸಲಾರಿರಿ, ಏಕೆಂದರೆ ಅಂಥ ಆಶೆಯು ಮಿಲನ ಹೊಂದಲಾಗದ ಅಸಮರ್ಥತೆಯ ನೋವಿನಿಂದ ಪಲಾಯನ ಮಾಡುವ ಕ್ರಿಯೆ. ಅಂದರೆ ಇದು ತಾನಾಗೇ ಸೃಷ್ಟಿಯಾಗುವಂಥದ್ದು. ಒಂದು ಸಮಾಧಾನವಾದಂತಹ ಮನಸ್ಸು ಯಾವಾಗಿರುತ್ತೋ ಆವಾಗ ಇದು ಒಂಟಿತನ ಅಂತ ಅನ್ನೋದು ಸೃಷ್ಟಿಯಾಗುವಂಥದ್ದು. ನಾವು ಒಂಟಿತನವನ್ನು ಅಚೀವ್ ಮಾಡ್ತೀವಿ ಅಂತ ಹೋದ್ರೆ ಅದಾಗೋದಿಲ್ಲ. ಅಚೀವ್ ಮಾಡ್ತೀವಿ ಅಂತ ಹೋದಾಗ ಅದನ್ನು ಸಾಧಿಸಬೇಕು, ಇದನ್ನು ಸಾಧಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಅವಾಗ ಏನಾಗುತ್ತೆ ಅಂದರೆ ಅಲ್ಲಿ ಒಂಟಿತನ ಅನ್ನೋದಿಲ್ಲ. ಒಂಟಿತನ ಅನ್ನೋದು ಪೂರ್ಣತೆ, ಎಲ್ಲ ತಾನಾಗೆ ಎಲ್ಲ ಅದು ಸೆಟ್ ಆಗಿದ್ದರೆ ಕರೆಕ್ಟಾಗಿ, ಆವಾಗ ನಮ್ಮಲ್ಲಿರೋವಂಥ ಒಂದು ಸಕಾರಾತ್ಮಕ ಮನೋಭಾವನ ಇವರು ಒಂಟಿತನ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಒಂಟಿತನನ ನಾವೇನೋ ಒಂದು ಸಾಧನೆ ಮಾಡಬೇಕು, ಸಾಧನೆ ಮಾಡಿ ಒಂಟಿತನನ ನಾವು ಸಾಧಿಸ್ತೀವಿ ಅನ್ನೋ ಪ್ರಯತ್ನ ಮಾಡಿದ್ರೆ ಅದು ಒಂಟಿತನ ಆಗಿಲ್ಲ. ಅದು ಅವಾಗ ಏನಾಗುತ್ತೆ ಅನ್ನೋದನ್ನು ಮುಂದೆ ಹೇಳ್ತಾರೆ. ಆ ಥರ ಪ್ರಯತ್ನ ಮಾಡೋಕ್ಕೆ ಹೋದರೆ ಏನಾಗುತ್ತೆ ಅನ್ನೋದನ್ನು ಮುಂದಕ್ಕೆ ಹೇಳ್ತಾರೆ. ಭಯ ಹಾಗೂ ನೋವಿನಿಂದ ಕೂಡಿದ ಒಂಟಿತನವು ಪ್ರತ್ಯೇಕತೆ. ನಾವು ಆ ಥರ ಏನಾದ್ರು ಪ್ರಯತ್ನ ಮಾಡೋಕ್ಕೆ ಹೋದರೆ ಅದು ಕಂಪ್ಲೀಟ್ ಆಗುತ್ತೋ ಇಲ್ವೋ ಅಂತ ಭಯ, ಇನ್ನೇನೋ ಒಂದು ನಾವು ಅಂದ್ಕೊಂಡ್ರೆ ಕೆಲಸ ಆಗುತ್ತೋ ಇಲ್ವೋ ಅಂದರೆ ಮನಸ್ಸಲ್ಲಿ ಆ ಭಯ ಅಂತ ಅನ್ನೋದು, ನೋವು, ಆತಂಕ ಅನ್ನೋದು ಎಲ್ಲ ಉಳ್ಕೊಳ್ತದೆ. ಅದು ಉಳ್ಕೊಂಡಾಗ ಅದರಿಂದ ಕೂಡಿದ ಒಂಟಿತನವೇ ಪ್ರತ್ಯೇಕತೆ. ಆವಾಗ ಒಂಟಿಯಾಗಿರ್ತೀವಲ್ಲ ಅದನ್ನು ಪ್ರತ್ಯೇಕತೆ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಪ್ರತ್ಯೇಕತೆ ಅಂತ ಅನ್ನೋದು ಕಂಪ್ಲೀಟ್ನೆಸ್ ಅಲ್ಲ, ಅದು ಪೂರ್ಣತೆಯನ್ನು ಹೊಂದಿಲ್ಲ. ಅದು ಪೂರ್ಣತೆಯನ್ನು ಹೊಂದೋದು ಕೇವಲ ಒಂಟಿತನದಲ್ಲಿ ಮಾತ್ರ. ಅದರಲ್ಲಿ ಏನಾದರೂ ಕಮ್ಮಿ ಆಗೋದಾದರೆ, ಒಂದು ವ್ಯಕ್ತಿಯ ಮನಸ್ಸಿನಲ್ಲಿ ಏನಾದರೂ ಭಯ, ಆತಂಕಗಳೇನಾದ್ರು ಇದ್ದರೆ, ಅಂದರೆ ಆ ಒಂಟಿತನವನ್ನು ಅಚೀವ್ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ಏನಾನೋ ಇದ್ದರೆ ಆವಾಗ ಅಲ್ಲಿ ಉಂಟಾಗೋದು ಒಂಟಿತನ ಅಲ್ಲ, ಪ್ರತ್ಯೇಕತೆ. ಅದಕ್ಕೆ ಒಂಟಿತನ ಅನ್ನೋದು ತಾನಾಗೇ ಬರುವಂಥದ್ದು, ಪೂರ್ಣತೆ ತಾನಾಗೇ ಅದು ಸಾಧನೆ ಸಾಧಿಸ್ಕೊಂಡು ಅದೇ ತಾನಾಗೇ ಬರುವಂಥದ್ದು. ಅದಕ್ಕೆ ಅವರು ಪ್ರಕೃತಿಯನ್ನು ತೊಗೊಂಡ್ರು. ಪ್ರಕೃತಿಯಲ್ಲೇ ಪೂರ್ಣತೆ ಅನ್ನೋದಿರುತ್ತೆ ಅಂತ ಬಿಗಿನಿಂಗಲ್ಲಿ ಪ್ರಕೃತಿಯನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋದರು. ಅದಕ್ಕೆ ಒಂಟಿತನವನ್ನು ವಿವರಣೆ ಕೊಡ್ತಾ ಬಂದರು. ಸೊ ವ್ಯಕ್ತಿನಲ್ಲೂ ಆ ಮನಸ್ಸು ಅಷ್ಟು ಅವನಲ್ಲಿ ಪೂರ್ಣತೆ ಅನ್ನೋದಿದ್ದು, ಒಂದು ನಿರ್ಮಲವಾಗಿರುವಂಥ ಒಂದು ಮನಸ್ಥಿತಿ ಅವನಲ್ಲಿದ್ದರೆ, ಪೂರ್ಣತೆ ಇದೆ ಅನ್ನೋ ಒಂದು ಮನಸ್ಥಿತಿ ಇದ್ದರೆ ಮಾತ್ರ ಒಂಟಿತನ ಅನ್ನೋದು ತಾನಾಗಿ ಅದು ಅವರಲ್ಲಿ ಉಂಟಾಗುತ್ತೆ. ಅದು ನಾನುವಿನ ಅನಿವಾರ್ಯ ಕ್ರಮ. ವಿಸ್ತಾರವಾದದ್ದೋ ಸಂಕುಚಿತವಾದದ್ದೋ ಏನೇ ಇರಲಿ, ಪ್ರತ್ಯೇಕತೆಯ ಪ್ರಕ್ರಿಯೆಯು ಗೊಂದಲ. ಪ್ರತ್ಯೇಕತೆಯ ಪ್ರಕ್ರಿಯೆಯು ಗೊಂದಲ, ತಿಕ್ಕಾಟ ಹಾಗೂ ಭಾವನೆಯನ್ನು ಉತ್ಪತ್ತಿ ಮಾಡುತ್ತದೆ. ಅಂದರೆ ಯಾವಾಗ ಅದು ಒಂಟಿತನ ಆಗೋದಿಲ್ವೋ, ಯಾವಾಗ ಅದು ಪ್ರತ್ಯೇಕತೆಯಲ್ಲಿರುತ್ತೋ ಆ ಒಂದು ಪ್ರಕ್ರಿಯೆ ಏನಿರುತ್ತೋ ಅದರಿಂದ ಉಂಟಾಗೋದು ಯಾವಾಗಲೂ ಗೊಂದಲ, ತಿಕ್ಕಾಟಗಳು ಅದು ಇದ್ದೇ ಇರುತ್ತದು. ಪ್ರತ್ಯೇಕತೆಯು ಎಂದೂ ಒಂಟಿತನದ ಉಗಮಕ್ಕೆ ಕಾರಣವಾಗದು. ಒಂದು ಸಲ ಪ್ರತ್ಯೇಕತೆ ಅಂತ ಅನ್ನೋದು ಬಂದ್ಬಿಟ್ರೆ, ಅದರ ಮನಸ್ಸಿನಲ್ಲಿ ಭಯ, ಆತಂಕಗಳು ಬಂದ್ಬಿಟ್ರೆ, ಅದು ಕಂಪ್ಲೀಟಾಗಿ ನಮ್ಮ ಮನಸ್ಸಿಂದ ಹೊರಗಡೆ ಹೋಗೋ ತನಕ ನಮ್ಮಲ್ಲಿ ಒಂಟಿತನ ಅನ್ನೋದು ನಮ್ಮಲ್ಲಿ ಬರೋದಿಲ್ಲ, ಹುಟ್ಟೋದಿಲ್ಲ. ಅದು ಏಕೆಂದರೆ ಒಂಟಿತನದ ಉಗಮಕ್ಕೆ ಕಾರಣವಾಗೋದು. ಏಕೆಂದರೆ ಒಂದು ಇರುವಾಗ ಇನ್ನೊಂದು ಇರಲಾರದು, ಎರಡನ್ನೂ ವಿರುದ್ಧವಾಗಿರುವಂಥದ್ದು. ಯಾಕೆಂದರೆ ಎರಡು ಮನಸ್ಥಿತಿಗಳು ಎರಡು ಬೇರೆ ಬೇರೆಯೇ ಇಲ್ಲಿ ಹೇಳ್ತಿರೋದ್ರಿಂದ ಯಾವುದಾದ್ರು ಒಂದು ಮಾತ್ರ ಇರೋದಕ್ಕೆ ಸಾಧ್ಯ ಆದಂಥ. ಒಂಟಿತನವು ಅವಿಭಾಜ್ಯವಾಗಿದೆ, ಏಕಾಂತವು ಪ್ರತ್ಯೇಕತವಾಗಿದೆ. ಸೊ ಇಲ್ಲಿ ಒಂಟಿತನ ಮತ್ತು ಏಕಾಂತ ಅನ್ನೋ ಪದನ್ನು ತಗೊಂಡು ಏಕಾಂತ ಅನ್ನೋ ಪದನ್ನು ಪ್ರತ್ಯೇಕತೆಗೆ ಸಮೀಕರಿಸ್ತಾ ಇದ್ದಾರೆ. ಯಾವುದು ಒಂಟಿಯಾಗಿದೆಯೋ ಅದು ಬಾಳುವಂಥದ್ದು, ನಮನೀಯವೂ ಆಗಿದೆ. ಒಂಟಿತನವಾಗಿರುವಂಥದ್ದು ಒಂಟಿತನವಾಗಿರುವುದು ಮಾತ್ರವೇ ಕಾರಣಾತೀತ ಅಮೇಯದ ಜೊತೆ ಬೆರೆಯಬಲ್ಲದು. ಒಂಟಿಯಾಗಿರುವವನ ಪಾಲಿನ ಬಾಳು ಚಿರಂತನ, ಆತನಿಗೆ ಸಾವಿಲ್ಲ. ಒಂಟಿಯಾಗಿರುವವನು ಎಂದೂ ಪಯಣ ನಿಲ್ಲಿಸುವುದಿಲ್ಲ. ಒಂದು ಸಲ ಅದನ್ನು ಅಚೀವ್ ಮಾಡಿದ್ರೆ ನಮ್ಮ ಪ್ರಯಾಣ ಅದೇ ದಿಕ್ಕಿನಲ್ಲಿ ಸಾಗ್ತಾ ಹೋಗುತ್ತೆ. ನಮ್ಮ ಮನಸ್ಥಿತಿನ ಆ ರೀತಿಯಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಆವಾಗ ನಾವು ಪ್ರತ್ಯೇಕತೆಯಿಂದ ನಾವು ಹೊರತಾಗಿರ್ತೀವಿ. ಈಗ ಎಲ್ಲರೂ ಜೀವಿಸ್ತಿರೋದು ಪ್ರತ್ಯೇಕತೆಯಲ್ಲಿ ಜೀವಿಸ್ತಾ ನಾವು ಒಂಟಿತನವನ್ನು ಅಚೀವ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದೀವಿ. ಆದರೆ ಇಲ್ಲಿ ಹೇಳ್ಬಿಟ್ರು, ನೀವು ಪ್ರತ್ಯೇಕತೆಯಲ್ಲಿದ್ದು ಒಂಟಿತನ ಅಚೀವ್ ಮಾಡ್ತೀನಿ ಅಂತ ಅದಾಗಲ್ಲ.
ಯಾಕೆಂದರೆ ನಿಮ್ಮೊಳಗಿರೋವಂಥ ಒಂದು ಭಯ, ಆತಂಕ, ನಕಾರಾತ್ಮಕ ಸ್ವಭಾವಗಳೇನಿದೆಯೋ ಅದು ಯಾವುದನ್ನು ನಿಮ್ಮನ್ನು ಒಂಟಿತನ ಅಚೀವ್ ಮಾಡೋದಕ್ಕೆ ಬಿಡೋದಿಲ್ಲ. ಅದೆಲ್ಲ ನೀವು ಅದನ್ನೆಲ್ಲ ಹೋಗಿಸ್ಕೋಬೇಕು ಅಂದರೆ ಅದರ ಸ್ವರೂಪವನ್ನು ಅರಿತು ಅದರಿಂದ ಹೊರಬರೋದಕ್ಕೆ ಸಾಧ್ಯ ಆದರೆ ಮಾತ್ರ ನೀವೊಂದು ಕಂಪ್ಲೀಟ್ನೆಸ್ನ ಅನುಭವಿಸೋದಕ್ಕಾಗತ್ತೆ. ಆವಾಗ ಮಾತ್ರ ಅದು ಸಾಧ್ಯ ಅನ್ನುವಂಥದ್ದು. ಆಗ ತಾನೇ ಚಂದಿರ ಮರಗಳ ತುದಿಯ ಮೇಲೇರಿ ಬಂದ. ನೆರಳುಗಳು ದಟ್ಟಗೆ ಕರ್ರಗಿವೆ. ನಾವು ಹಳ್ಳಿಯ ದಾರಿಯಲ್ಲಿ ಹಿಂದಿರುಗಿ ಬಂದಾಗ ನಾಯಿಯೊಂದು ಬೊಗಳಿತು. ಅದೇ ನದಿಗುಂಟ ನಾವು ಮರಳಿ ಬಂದೆವು. ಆ ನದಿ ಈಗಲೂ ಎಷ್ಟು ನಿಶ್ಚಲವೆಂದರೆ ನಕ್ಷತ್ರಗಳು ಹಾಗೂ ಸೇತುವೆ ದೀಪಗಳು ಅವು ತಿಳಿ ನೀರಿನಲ್ಲಿ ಪ್ರತಿಫಲಿತವಾಗಿದ್ದವು. ನದಿ ದಂಡೆಯ ಮೇಲೆ ನಿಂತಿದ್ದ ಮಕ್ಕಳು ನಗುತ್ತಿದ್ದರು. ಮಗುವೊಂದು ಅಳುತ್ತಿತ್ತು. ಬೆಸ್ತರು ಬಲೆಯನ್ನು ಬಿಗಿಗೊಳಿಸುತ್ತಿದ್ದರು. ಇರುಳು ಹಕ್ಕಿ ಸದ್ದಿಲ್ಲದೆ ಹಾರಿಹೋಯಿತು. ವಿಶಾಲವಾದ ನದಿಯು ಆಚೆ ದಡದಿಂದ ತೇಲಿ ಬಂದಿತ್ತೊಂದು ಹಾಡು, ಸ್ಫುಟವಾದ ಹಾಡು, ಮಾರ್ಮಿಕವಾದ ಹಾಡು, ಮತ್ತೆ ಬದುಕಿನ ಸರ್ವವ್ಯಾಪಿ ಒಂಟಿತನ. ಅಂದರೆ ಒಂದು ಪ್ರಕೃತಿನ ಮತ್ತೆ ಈ ಕೊನೆ ಪ್ಯಾರಾಗ್ರಾಫಲ್ಲಿ ಪ್ರಕೃತಿಯನ್ನೇ ಪೂರ್ಣತೆಗೆ ಹೋಲಿಸಿ ಅಲ್ಲಿ ಮಾತ್ರ ಒಂಟಿತನ ಅಂತ ಅನ್ನೋದನ್ನು ಸಿಗೋದು ನಮಗೆ ಸಾಧ್ಯ ಆಗುತ್ತೆ. ನಾವು ಒಂಟಿತನ ನಮ್ಮಲ್ಲಿ ಅಚೀವ್ ಮಾಡೋಕ್ಕಾಗದೆ ಆದರೂ ಅದು ಎಲ್ಲಿದೆ ಅಂತ ನೋಡಬೇಕು ಅಂತ ಅದು ಸಿಗೋದು ನಿಮಗೆ ಪ್ರಕೃತಿಯಿಂದ ಸಿಗುತ್ತೆ. ಅಲ್ಲಿ ಪೂರ್ಣತೆ ಅನ್ನೋದು ಒಂದು ಆಗಿರುತ್ತಲ್ಲಿ. ನಾವು ಒಬ್ಬ ವ್ಯಕ್ತಿಯಾಗಿ ಅದನ್ನು ಅಚೀವ್ ಮಾಡುವಂಥ ಒಂದು ಪ್ರಯತ್ನ ಬೇರೆ ರೀತಿಯಲ್ಲೇ ಮಾಡಬೇಕಾಗಿದೆ ಅನ್ನೋ ಒಂದು ವ್ಯತ್ಯಾಸನ ಇದು ಎರಡು ಈ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಏಕಾಂಗಿತನ, ಪ್ರತ್ಯೇಕತೆ ಎರಡನ್ನೂ ಒಂದೇ ಅಂತ ಹೇಳ್ತಾ ಇದ್ದಾರೆ ಇವರು. ಅಂದರೆ ಇವರು ಒಂಟಿತನ ಮತ್ತು ಪ್ರತ್ಯೇಕತೆಗೆ ವಿವರಣೆ ಕೊಟ್ಬಿಟ್ಟು ಆ ಪ್ರತ್ಯೇಕತೆಯೇ ಏಕಾಂಗಿತನ ಆಗುತ್ತೆ ಅಂತ ಇಲ್ಲೊಂದೇನು ಹೇಳಿದ್ರಲ್ಲ ಅದನ್ನು ಏಕಾಂಗಿತ. ಆ ಎರಡು ಪದಗಳನ್ನು ಆ ಒಂದು ಕಾಂಟೆಕ್ಸ್ಟಲ್ಲಿ ಮಾತ್ರ ಯೂಸ್ ಮಾಡೋಕ್ಕಾಗೋದು ಅಂತ ಹೇಳ್ತಿದ್ದಾರೆ. ಒಂಟಿತನ ಅನ್ನೋದು ಕಂಪ್ಲೀಟ್ನೆಸ್ಸು, ಏಕಾಂತತೆ ಅನ್ನೋದು ನಾವು ಕಂಪ್ಲೀಟ್ನೆಸ್ಗೆ ಪ್ರಯತ್ನ ಪಡ್ತೀವಲ್ಲ ಆ ಒಂದು ಸ್ಥಿತಿನ ಪ್ರತ್ಯೇಕತೆ ಅಥವಾ ಏಕಾಂತತೆ. ಒಂಟಿತನ ಪರಿಪೂರ್ಣತೆ ಹೆಂಗಾಗುತ್ತೆ? ಒಂಟಿತನ ಪರಿಪೂರ್ಣತೆ ಪರಿಪೂರ್ಣತೆ ಅಂತ ಹೇಳ್ತಿದ್ದೀರಲ್ಲ, ಒಂಟಿತನ ಇದ್ರೆ ಪರಿಪೂರ್ಣತೆ ಹೆಂಗಾಗುತ್ತೆ? ಪರಿಪೂರ್ಣತೆ ಇದ್ರೆ ಒಂಟಿತನ ಆಗುತ್ತೆ ಅಂತ ಹೇಳ್ತಾರೆ. ಪರಿಪೂರ್ಣತೆಯಾಗಿರುವಂಥದ್ದು ಈ ಒಂದು ಪ್ರಕೃತಿಯನ್ನು ಪರಿಪೂರ್ಣತೆ ಅಂದರೆ ಒಂದು ಕಂಪ್ಲೀಟ್ನೆಸ್ಸು. ಪ್ರಕೃತಿಗೆ ನಾವು ಕಾಂಟೆಕ್ಸ್ಟಲ್ಲಿ ನೋಡೋಕೆ ಹೋದರೆ ಒಂದು ಪ್ರಕೃತಿ ಯಾವ ರೀತಿ ಇರುತ್ತೋ ಒಂದು ನ್ಯಾಚುರಲ್ ಆಗಿರುವಂಥ ಸ್ವಾಭಾವಿಕವಾಗಿರುವಂಥ ಒಂದು ಸ್ಥಿತಿನ ಅದನ್ನು ಕಂಪ್ಲೀಟ್ನೆಸ್ ಅಂತ ಹೇಳ್ತಾರೆ. ಅಲ್ಲಿ ಒಂಟಿತನ ಅಂತನ್ನೋದು ಇರುತ್ತೆ ಅಂತ. ಅದನ್ನೇ ಮನುಷ್ಯ ತನ್ನೊಳಗೆ ಸಾಧಿಸ್ತೀನಿ ಅಂತಂದರೆ ಅವನ ಮನಸ್ಥಿತಿನಲ್ಲಿ ಆ ಥರ ಒಂದು ಪೂರ್ಣತೆಯನ್ನು ಸಾಧಿಸಬೇಕು. ಪೂರ್ಣತೆ ಸಾಧಿಸೋದು ಅಂದರೆ ನಕಾರಾತ್ಮಕಗಳಿಂದ ಹೊರತಾಗಿರಬೇಕು, ಸಕಾರಾತ್ಮಕ ಸ್ಥಿತಿನಲ್ಲಿರಬೇಕು. ಭಯ ಆತಂಕಗಳು ಯಾವುದೂ ಇರಬಾರ್ದು. ಅದನ್ನು ಸಾಧಿಸೋ ಪ್ರಯತ್ನದಲ್ಲಿ ಭಯ ಆತಂಕಗಳನ್ನು ಇಟ್ಕೊಂಡು ಅವನು ಪ್ರತ್ಯೇಕತೆಗೆ ರೀಚ್ ಆಗಿಬಿಡ್ತಾನೆ, ಒಂಟಿತನ ಬರಲ್ಲ ಅನ್ನೋಂಥ ವಿಚಾರ ಇಲ್ಲಿ. ಜೆ.ಕೆ. ಅವ್ರ ಸಾಹಿತ್ಯದಲ್ಲಿ ಸಾಮಾನ್ಯವಾಗಿ ಏನು ಹೇಳ್ತಾರೆ ಅಂದರೆ, ಈಗ ಏಕಾಂಗಿತನ ಅಂತಂದರೆ ಒಬ್ಬರೇ ಇರೋದು. ನಾವೇನು ಅಂದ್ಕೊಳ್ತೀವಿ, ಏಕಾಂಗಿಯಾಗಿರೋದು ಅಂದರೆ ಒಬ್ಬರೇ ಇರೋದು ಅಂದರೆ ಏಕಾಂಗಿಯಾಗಿರೋದು ಅಂತ ನಾವು ಅರ್ಥ ಮಾಡ್ಕೊಳ್ತೀವಲ್ಲ. ಒಬ್ಬರೇ ಆಗಿದ್ರೂ ಕೂಡ ನಮಗೆ ಆ ರೀತಿ ನಾವು ಎಲ್ಲರಿಂದ ಪ್ರತ್ಯೇಕಗೊಂಡು ನಾವು ಒಬ್ಬರೇ ಇದ್ರೆ ನಮ್ಗೆ ಅವಾಗ ಭಯ ಆತಂಕ ಅನ್ನೋದು ಕಾಡುತ್ತೆ. ಅದಕ್ಕೆ ಅವ್ರು ಹೇಳೋದು ಏಕಾಂಗಿತನದಲ್ಲಿ ಭಯ ಆತಂಕ ಅನ್ನೋದು ಕಾಡುತ್ತೆ. ನಾವೇನು ಮಾಡ್ತೀವಿ, ಬೇರೆಯವರಿಂದ ಪ್ರತ್ಯೇಕವಾಗಿ ಒಬ್ಬರೇ ಇರೋ ಪ್ರಯತ್ನ ಮಾಡ್ತೀವಿ ಏಕಾಂಗಿಯಾಗಿರ್ಬೇಕು ಅಂತ. ಆದ್ರೆ ಏಕಾಂಗಿಯಾಗಿರೋದು ಅಂದ್ರೆ ನಮಗೆ ಭಯ ಮತ್ತೆ ಅಭದ್ರತೆ ಅಂತಕ್ಕಂಥ ಇರುತ್ತೆ. ಒಬ್ಬರೇ ಇರಬೇಕು, ಈ ಮನೆಯಲ್ಲಿ ಯಾರೂ ಇಲ್ಲ ಅಂತಂದ್ರೆ ಸ್ವಲ್ಪ ಹೊತ್ತಿರ್ತೀವಿ, ಆಮೇಲೆ ಏನಾಗುತ್ತೆ. ಆ ಥರ ಅಲ್ಲ ಇಲ್ಲಿ ಒಂಟಿತನ ಅಂತಂದ್ರೆ. ಏಕಾಂಗಿತನಕ್ಕೂ ಒಂಟಿತನಕ್ಕೂ ವ್ಯತ್ಯಾಸ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಒಂಟಿತನ ಅಂತಂದ್ರೆ ಲೋಕದಲ್ಲಿ ಎಷ್ಟು ಜನ ಇರ್ತಾರೆ, ಎಲ್ಲ ಕಡೆ ಎಲ್ಲ ಇದ್ರೂ ಕೂಡ ನಾವದಕ್ಕೆ ಅಂಟುಕೊಳ್ದಲೇ ಇರೋದು. ನಾವದಕ್ಕೆ ಅಂಟುಕೊಳ್ದಲೇ ನಮ್ಮೊಳಗೆ ನಮ್ಮಷ್ಟಕ್ಕೆ ನಾವಿರ್ತಕ್ಕಂಥದ್ದು, ಅದು ಒಂಟಿತನ. ಆ ಒಂಟಿತನಕ್ಕೂ ಏಕಾಂಗಿತನಕ್ಕೂ ಈ ಜೆ.ಕೆ. ಅವರು ಬಹಳ ಅವರು ಲಿಟ್ರೇಚರ್ ಅಲ್ಲಿ ತುಂಬಾ ಕಡೆ ಇದನ್ನ ಪ್ರಸ್ತಾಪ ಮಾಡ್ತಾರೆ. ಯಾಕೆಂದ್ರೆ ಅರ್ಥನೇ ಆಗಲ್ಲ, ಒಂಟಿತನ ಅಂದ್ರೆ ಅದೇ, ಏಕಾಂಗಿತನ ಅದೇ, ಏನ್ ವ್ಯತ್ಯಾಸನಪ್ಪ ಅಂತ ಅನ್ಸುತ್ತೆ. ಅದಕ್ಕೆ ವ್ಯತ್ಯಾಸ ಏನು ಅಂತ ಅವರು ಇಲ್ಲಿ ಸ್ಪಷ್ಟವಾಗಿ ಹೇಳೋ ಪ್ರಯತ್ನ ಮಾಡ್ತಾರೆ. ಒಂಟಿತನ ಅಂದ್ರೆ ನೋಡಿ, ಅದೇ ಕಗ್ಗದಲ್ಲಿ ಹೇಳೋಂಗೆ ಹೊರಗೆ ಲೋಕಾಸಕ್ತಿ ಒಳಗೆ ಸಕಲ ವಿರಕ್ತಿ ಅಲ್ವಾ, ಆ ಥರ
ನಾವು ಮಾಡಿ ಎರಡು ಹಾಗೆ ಒಳ ಮನಸ್ಸಿನಲ್ಲಿ ನಾವು ಒಳಮುಖ ಆಗಬೇಕು. ಒಂಟಿತನ ಅಂದ್ರೆ ಒಳಮುಖ ಆಗ್ತಕ್ಕಂಥದ್ದು. ಒಳಮುಖ ಆಗ್ತಕ್ಕಂಥದ್ದು ಒಂಟಿತನ. ಅಲ್ಲಿ ಬೇರೆ ಯಾವುದು ಜಂಜಾಟ ಇಲ್ಲದೆ ಇರೋದು ಒಂಟಿತನ. ಈಗ ಮನಸ್ಸಿನಲ್ಲೂ ಎಷ್ಟೋ ಜಂಜಾಟಗಳು ಇರುತ್ತೆ ಅಲ್ವಾ, ಅಲ್ಲೂ ಕೂಡ ಅದರಿಂದ ಮೇಲೆ ಇರೋದು ಪರಿಪೂರ್ಣತೆ ಬರೋದು ಯಾವಾಗ, ಅದಕ್ಕಿಂತ ಉನ್ನತ ಪ್ರಜ್ಞಾವಲಯಕ್ಕೆ ಹೋದಾಗಲೇ ನಮ್ಗೆ ಪರಿಪೂರ್ಣತೆ ಅನ್ನೋದು ಸಿಗ್ತಕ್ಕಂಥದ್ದು. ಮನಸ್ಸಿನಲ್ಲಿ ಇರೋವರೆಗೂ ದ್ವಂದ್ವ, ಅಲ್ಲಿ ಒಂಟಿತನ ಇರೋಕ್ಕೆ ಸಾಧ್ಯ ಇಲ್ಲ. ಅಲ್ಲೂ ಮನಸ್ಸಿನಲ್ಲಿ ಏನೇನೋ ಇರುತ್ತೆ, ಅವು ನಮ್ಮ ಜೊತೆಗೆ ಇರ್ತವೆ. ಅವನ್ನ ಬಿಟ್ಟು ನಮ್ಮ ಒಳ ಪ್ರಜ್ಞೆ, ಅಂತರಂಗದ ಪ್ರಜ್ಞೆ ಇನ್ನೂ ಮೇಲೆ ಹೇಳಿದಾಗ ಮಾತ್ರ ನಾವು ಪರಿಪೂರ್ಣತೆ, ಒಂಟಿತನ ಅನ್ನೋದನ್ನ ಅನುಭವಿಸೋದಕ್ಕೆ ಸಾಧ್ಯ ಅಂತ. ಯಾವ್ದು ಇರಲ್ಲ. ಯಾಕಂದ್ರೆ ಮನಸಾತೀತ ಸ್ಥಿತಿಗೆ ಹೋಗ್ಬಿಟ್ಟಿರ್ತೀವಿ. ಮನಸ್ಸಲ್ಲಿ ಇರೋ ತನಕ ನಮ್ಗೆ ಅದು ಕಾಡ್ತಾ ಇರುತ್ತೆ ಅಲ್ವಾ. ಕೆಳ ಮನಸ್ಸಲ್ಲೂ ಕೂಡ ಕೆಳ ಮನಸ್ಸಲ್ಲಿ ಇರೋ ತನಕ ಅದು ನಮ್ಗೆ ಕಾಡ್ತಾ ಇರುತ್ತೆ. ನಾವು ಒಂಟಿತನ ಅಂದ್ರೆ ಎಲ್ಲರಿಂದ ಪ್ರತ್ಯೇಕವಾಗಿ ಒಬ್ಬರೇ ಇರೋದು ಒಂಟಿತನ ಅನ್ಕೊಂಡ್ಬಿಡ್ತೀವಿ. ಅದಲ್ಲ, ಏಕಾಂಗಿತನ ಅಂತ ನಾವು ಅದಕ್ಕೆ ಅಂತೀವಿ. ಆದ್ರೆ ಪ್ರತ್ಯೇಕತೆ ಅಲ್ಲಿ ಸೃಷ್ಟಿಯಾಗುತ್ತೆ. ಏಕಾಂಗಿತನ ಬಂದಾಗ ನಾವು ಒಬ್ಬರೇ ಇರಬೇಕು ಅಂದಾಗ ಬೇರೆಯವರಿಂದ ನಾವು ಪ್ರತ್ಯೇಕ ಆಗ್ತೀವಿ. ಒಂಟಿತನದಲ್ಲಿ ಬೇರೆಯವರಿಂದ ನಾವೇನ್ ಪ್ರತ್ಯೇಕ ಆಗೋದಿಲ್ಲ, ಎಲ್ರ ಜೊತೆಗೆ ಇರ್ತೀವಿ. ಆದ್ರೆ ನಾವು ಒಳಮುಖ ಆಗಿರ್ತೀವಿ. ಯಾವುದಕ್ಕೂ ಯಾವ ಜಂಜಾಟಗಳಿಗೂ ನಾವು ಸಿಕ್ಕಾಕೊಂಡಿರಲ್ಲ ಅಥವಾ ಅಟ್ಯಾಚ್ ಆಗಿರಲ್ಲ. ಅವುಗಳಿಂದ ವಿಮುಖರಾಗಿರ್ತೀವಿ. ಹೊರಗಡೆ ಪ್ರಾಪಂಚಿಕ ಆಕರ್ಷಣೆಯಿಂದ ದೂರ ವಿಮುಖರಾಗಿರ್ತೀವಿ. ಅದು ಒಳ ಅರ್ಥ. ಅದು ಸರಿಯಾಗಿ ನಾವು ಬಿಟ್ಬಿಟ್ಟು ಸ್ಟ್ರೈಟ್ ಹಿಮಾಲಯಕ್ಕೆ ಹೋಗ್ತೀನಿ ಅಂತಂದ್ರೆ ಭಯ ಆತಂಕ ಬಂದ್ರೆ ಅದು ಎಕ್ಸಾಂಪಲ್ ಸೂಟಬಲ್. ಎಲ್ಲ ಬಿಟ್ಟಲ್ಲಿ ಹೊಟ್ಟೋಗೋಣ ಅನಿಸ್ತದೆ. ಅಲ್ಲೋದ್ಮೇಲೂ ಮತ್ತಿದೆ ಭಯ ಆತಂಕ ಇದೆ, ಅದು ಖಂಡಿತ ಇಲ್ಲ. ಹಂಗೆ ಅಲ್ವಾ ಹೋಗ್ತಾ ಇದ್ದಿದ್ದಿ, ಪ್ರಪಂಚ ಜಂಜಾಟ ಬೇಡ ಅಂತ ದೂರ ಇರಬೇಕು ಅಂತ ಹೋದ್ರು ತಪಸ್ಸಿಗೆ. ಎಷ್ಟೋ ಕಾಲ ಕೂತ್ರು ಮನಸ್ಸು ಒಂದು ಸಮಸ್ಥಿತಿಗೆ ಬರೋದು ಬಹಳ ಕಷ್ಟ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಅಂತ ಅನ್ಸುತ್ತೆ. ಇವರು ಸಂಸ್ಕೃತಿ ಸಂಘದಲ್ಲಿ ಒಂಟಿತನ ಮತ್ತು ಏಕಾಂಗಿತನ ಅನ್ನೋ ವಿಷಯದ ಬಗ್ಗೆ ಹೇಳಿದ್ರು. ಇಲ್ಲಿ ಅದನ್ನ ಪ್ರತ್ಯೇಕತೆ ಅನ್ನೋ ಪದನ ಯೂಸ್ ಮಾಡ್ಬಿಟ್ಟು ಅದನ್ನ ಏಕಾಂತನ ಅದು ಎರಡು ಒಂದೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರತ್ಯೇಕತೆ ಅನ್ನೋ ಪದನ ಏಕಾಂತ ಬದಲು ಉಪಯೋಗಿಸ್ತಾರೆ. ಆಕ್ಚುಲಿ ಇವೆರಡು ಪದನ ವಿರುದ್ಧವಾಗಿ ಬಳಸಿದ್ದಾರೆ. ಟ್ರಾನ್ಸ್ಲೇಷನ್ ಅಲ್ಲಿ ಏನಾದ್ರೂ ವ್ಯತ್ಯಾಸ ಮಾಡಿದಾರ ಅಂತ ನನಗೆ. ಹೌದಾ? ಏಕಾಂಗಿತನ ಅಂತಂದ್ರೆ ಅದು ಒಂಟಿತನ ಅಂದ್ರೆ ನಾನು ಒಂಟಿಯಾಗಿರ್ಬೇಕು, ಅದು ಒಂಟಿತನ. ನಾವು ಏನ್ ಅರ್ಥ ಮಾಡ್ತೀವಿ ನೋಡಿ, ಇಲ್ಲೊಂದು ಲೈನಲ್ಲಿ ಏಕಾಂಗಿತನದ ಬಗ್ಗೆ ಅದು ಹೇಳ್ತಾರಲ್ಲ. ಅದು ವಿರುದ್ಧವಾಗಿ ಯೂಸ್ ಮಾಡಿದ್ದಾರೆ. ಟ್ರಾನ್ಸ್ಲೇಷನ್ ಅಲ್ಲಿ ಏನಾದ್ರೂ ವ್ಯತ್ಯಾಸ ಇರುತ್ತೆ, ಯಾಕೆಂದ್ರೆ ಇಂಗ್ಲಿಷ್ ಮೂಲ ಅದು ಬೇರೆ ತರ ಇರುತ್ತೆ. ನೋಡಿ, ಇಲ್ಲೊಂದು ಲೈನಲ್ಲಿ ನೋಡಿ, ಇನ್ನೊಂದು ಒಂಟಿತನವು ಅವಿಭಾಜ್ಯವಾಗಿದೆ, ಏಕಾಂತವು ಪ್ರತ್ಯೇಕತವಾಗಿದೆ. ಅದರಲ್ಲೇ ಹೇಳಿದ್ದಾರೆ. ಟ್ರಾನ್ಸ್ಲೇಷನ್ ಅಲ್ಲಿ ಬಟ್ ಬೇರೆ ಕಡೆ ಬೇರೆ ಲಿಟರೇಚರ್ ಅಲ್ಲಿ ನೋಡಿ ನೀವು, ಮೊದಲ ಹಾಗೂ ಕೊನೆಯ ಬಿಡುಗಡೆ ಅಂತ ಒಂದಿದೆ ಪುಸ್ತಕ, ಅದರಲ್ಲೂ ಬರುತ್ತೆ ಏಕಾಂಗಿತನದ ಬಗ್ಗೆ. ಅದರಲ್ಲಿ ಬೇರೆ ತರ. ನೀವೀಗ ನಾವ್ ಏನ್ ಅರ್ಥೈಸ್ಕೊಂಡ್ವಲ್ಲ, ಜಸ್ಟ್ ಆಪೋಸಿಟ್ ಇರ್ಲಿ. ಬಟ್ ನಲ್ಲಿ ಸಂಸ್ಕೃತಿ ಸಂಗತಿನಲ್ಲೂ ಇದೆ. ಇನ್ನೊಂದ್ಸಲ ಅದನ್ನೊಂದ್ಸಲ ನೋಡ್ಬೇಕು. ರಿಯಲ್ ಮೀನಿಂಗ್ ಇಷ್ಟ ಅದೆರಡು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಅಚೀವ್ ಮಾಡ್ಬೋದು. ಹೌದೌದು. ದೂರ ಹೋಗಿ ಇದ್ರೂ ನಾವು ಅಚೀವ್ ಮಾಡೋದು. ಈಗ ಎರಡು ಕಾಂಟೆಕ್ಸ್ಟ್ಗೆ ಯಾವ ಪದ ಯೂಸ್ ಮಾಡ್ತಾ ಇದಾರೆ ಅನ್ನೋದು ಅಷ್ಟೇ ಪ್ರಶ್ನೆ, ಇನ್ನೇನಿಲ್ಲ ಅಲ್ಲಿ. ಪದ ಹೆಂಗ್ ಯೂಸ್ ಮಾಡಿದ್ರು ಫೈನಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅಷ್ಟೇ. ಎರಡು ಕಾಂಟೆಕ್ಸ್ಟ್ ಇದರಿಂದ ಸ್ವಲ್ಪ ಡಿಟ್ಯಾಚ್ ಆಗುತ್ತೆ. ಹೌದು. ಮುಂದಿನ ಅಧ್ಯಾಯ ಬಡವ ಬಲ್ಲಿದ. ಮೈ ಬೆವರಿಳಿಸುವ ಬಿಸಿಲು, ಗಾಳಿಯಲ್ಲಿ ದೊಡ್ಡ ನಗರದ ನಾನಾ ಚಟುವಟಿಕೆಗಳ ಸದ್ದು, ಬಿಸಿಯಾದ ಕಡಲ ಗಾಳಿ, ಟಾರ್ ಮತ್ತು ಪೆಟ್ರೋಲ್ ವಾಸನೆ, ಸೂರ್ಯ ಮುಳುಗಿದ, ಕಡಲ ನೀರೆಲ್ಲ ಕೆಂಪು ಕೆಂಪು, ವಿಪರೀತ ಧಗೆ. ಕೊಠಡಿಯಲ್ಲಿ ಜಮಾಯಿಸುತ್ತಿದ್ದ ಜನರೆಲ್ಲ ಹೊರಗೆ ಹೋದರೂ ನಾವು ಬೀದಿಗಿಳಿದೆವು. ಹೊಳೆವ ಬೆಳಕಿನ ಹಸಿರು ಮಿಂಚಿನಂತೆ ಗಿಣಿಗಳು ಮನೆಗೆ ಮರಳುತ್ತಿವೆ. ಬೆಳ್ಳಂಬೆಳಗ್ಗೆ ಅವು ಹಸಿರು ಹೊಲಗಳು, ಬಯಲುಗಳು, ತೋಪುಗಳಿರುವ ಉತ್ತರ ದಿಕ್ಕಿಗೆ ಪಯಣಿಸಿದ್ದವು. ಸಂಜೆ ನಗರದ ಮರಗಳಲ್ಲಿ ಇರುಳು ಕಳೆಯಲು ಮರಳಿ ಬಂದವು. ಅವುಗಳ ಪ್ರಯಾಣ ಸುಖಕರವಾದುದಲ್ಲ. ಅದು ಸದ್ದುಗದ್ದಲದಿಂದ, ಸಾಹಸದಿಂದ ಕೂಡಿದೆ. ಇತರ ಹಕ್ಕಿಗಳಂತೆ ಅದು ನೇರವಾಗಿ ಹಾರಿ ಗುರಿ ಸೇರದೆ ಎಡಕ್ಕೆ ಅಥವಾ ಬಲಕ್ಕೆ ಇಲ್ಲವೇ ಯಾವುದಾದರೊಂದು ಮರದಲ್ಲಿ ತಂಗುತ್ತಾ ಸಾಗುತ್ತಿದೆ. ಕೆಂಪು ಸೊಕ್ಕಿನ, ಬಂಗಾರದ ಹಸಿರು ಬಣ್ಣದ ದಣಿವಿರದ ಈ ಗಿಣಿಗಳೆಷ್ಟು ಚೆಂದ. ಭಾರೀ ತೂಕದ ಕುರೂಪಿ ಹದ್ದುಗಳು ಗಿರಿಕಿ ಹೊಡೆದು
ತಾಳೆ ಮರದಲ್ಲಿ ರಾತ್ರಿ ಕಳೆಯಲು ತಂಗಿದವು. ಒಬ್ಬಾತ ಕೊಳಲು ನುಡಿಸುತ್ತಾ ಬಂದ. ಅವನೊಬ್ಬ ಕೂಲಿ ಆಳಿರಬೇಕು. ಕೊಳಲು ನುಡಿಸುತ್ತಾ ಬೆಟ್ಟ ಏರಿ ಮುಂದೆ ಸಾಗಿ ಗಲ್ಲಿಯತ್ತ ಹೊರಳಿದ. ನಾವು ಅವನನ್ನು ಹಿಂಬಾಲಿಸಿದೆವು. ಗದ್ದಲ ತುಂಬಿದ ನಗರದಲ್ಲಿ ಕೊಳಲು ಗಾನ ಕೇಳುವುದು ಬಲು ವಿಚಿತ್ರ. ಅದೇ ಇಲ್ಲಿ ಒಂದು ಬಡವನ ಮನಸ್ಥಿತಿನ ನೋಡ್ತಾ ಇದ್ದಾರೆ, ಹೇಗಿರ್ಬೋದು ಅಂತಂದ್ಬಿಟ್ಟು. ಅದು ಕೊಳಲ ದನಿ ಹೃದಯವನ್ನು ತಾಕಿತು. ಅದು ಆನಂದಕರವಾಗಿತ್ತು. ನಾವು ಈ ವೇಣುವಾದಕನನ್ನು ಕೊಂಚ ದೂರ ಹಿಂಬಾಲಿಸಿದೆವು. ಕೆಲವು ರಸ್ತೆಗಳನ್ನು ದಾಟಿ ಹೆಚ್ಚು ಬೆಳಕಿರುವ ಅಗಲವಾದ ಒಂದು ರಸ್ತೆಯಲ್ಲಿ ಬಂದು ನಿಂತೆವು. ಇನ್ನು ಮುಂದೆ ರಸ್ತೆ ಬದಿಯಲ್ಲಿ ಕೆಲವರು ಚಕ್ಕಳ ಬಕ್ಕಳ ಹಾಕಿಕೊಂಡು ಕುಳಿತಿದ್ದರು. ವೇಣುವಾದಕ ಅವರನ್ನು ಕೂಡಿಕೊಂಡ ನಾವು ಕೂಡ. ಆತ ಕೊಳಲ ನುಡಿಸುವಾಗ ನಾವು ಆತನ ಸುತ್ತ ಕುಳಿತೆವು. ಅಲ್ಲಿ ಕುಳಿತಿರುವಲ್ಲಿ ಬಹುಮಂದಿ ರಾತ್ರಿ ಪಹರೆಗಾರರು, ಆಳುಗಳು, ಡ್ರೈವರ್ಗಳು, ಅವರ ಜೊತೆ ಒಬ್ಬಿಬ್ಬರು ಮಕ್ಕಳು ಮತ್ತು 1-2 ನಾಯಿಗಳು. ಸಮೀಪದಲ್ಲೆಲ್ಲೋ ಕಾರುಗಳು ಹಾದು ಹೋಗುತ್ತಿದ್ದವು. ಒಂದು ಕಾರಿನಲ್ಲಿ ಚೆನ್ನಾಗಿ ಅಲಂಕರಿಸಿಕೊಂಡಿದ್ದ ಮಹಿಳೆ ಒಬ್ಬಳೇ ಇದ್ದಳು. ಕಾರಿನೊಳಗೆ ದೀಪ ಮಿನುಗುತ್ತಿತ್ತು. ಇನ್ನೊಂದು ಕಾರಿನ ಚಾಲಕ ಬಂದು ಗುಂಪನ್ನು ಸೇರಿಕೊಂಡ. ಅವರೆಲ್ಲ ನಗುತ್ತಾ ಹರಟುತ್ತಾ ಸಂತೋಷವಾಗಿ ಕಾಲ ಕಳೆಯುತ್ತಿದ್ದರು. ಕೊಳಲಗಾನ ಕಿಂಚಿತ್ತೂ ಮುಸುಕಾಗಲಿಲ್ಲ. ಅದು ಆನಂದದಾಯಕವಾಗಿತ್ತು. ಸ್ವಲ್ಪ ಸಮಯದ ನಂತರ ನಾವು ಅಲ್ಲಿಂದ ಹೊರಟು ಶ್ರೀಮಂತರ ಸುಸಜ್ಜಿತ ಮನೆಗಳ ಮೂಲಕ ಹಾದು ಹೋಗುವ ರಸ್ತೆಯಲ್ಲಿ ಕಡಲ ತಡಿಗೆ ಸಾಗಿದೆವು. ಅಂದರೆ ಕೊಳಲು ವಾದಕನೊಬ್ಬನ ಮನಸ್ಥಿತಿ ಯಾವ ರೀತಿ ಇರ್ಬೋದು ಅಂತ ನೋಡಿಕೊಂಡು ಅಲ್ಲಿಂದ ಮುಂದೆ ಬಂದು ಇನ್ನೊಂದು ವ್ಯಕ್ತಿಯ ಮನಸ್ಥಿತಿಯನ್ನು ನೋಡಿ ಕಂಪೇರ್ ಮಾಡಿ ಆಮೇಲೆ ಮುಂದಕ್ಕೆ ಮಾತಾಡ್ತಾರೆ ಅಂತ. ಅಲ್ಲಿ ಮುಂದೆ ರಸ್ತೆಯ ತಡಿಯಲ್ಲಿ ಕಡಲ ತಡಿಗೆ ಸಾಗಿದೆವು. ಶ್ರೀಮಂತರಿಗೆ ಅವರದ್ದೇ ಆದ ವಿಚಿತ್ರ ಆವರಣ ಇದೆ. ಇಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿಯನ್ನು ಕಂಡಿದ್ದಾರೆ. ಅವರು ಎಷ್ಟೇ ಸುಸಂಸ್ಕೃತರಾಗಿದ್ದರೋ, ನಾಜೂಕಿನವರಾಗಿದ್ದರೋ, ತಮ್ಮಷ್ಟಕ್ಕೆ ತಾವಿರುವವರಾಗಿದ್ದರೋ, ಸಂಪ್ರದಾಯ ಶರಣರಾಗಿದ್ದರೂ ಅವರಲ್ಲಿ ಅಭೇದ್ಯವಾದ ಉದಾಸೀನತೆ ಇರುತ್ತದೆ. ಅವರ ಮನಸ್ಥಿತಿಯಲ್ಲಿ ಇವರು ನೋಡ್ತಾ ಇರೋದು ಅನುಲ್ಲಂಘನೀಯವಾದ ನಿಶ್ಚಿತತೆ ಮತ್ತು ಕಾಠಿಣ್ಯವಿರುತ್ತದೆ. ಅವರು ಸಂಪತ್ತಿನ ಒಡೆಯರಲ್ಲ, ಸಂಪತ್ತು ಅವರ ಒಡೆಯ. ಅಂದರೆ ವ್ಯತ್ಯಾಸನ ಈಗ ಅಲ್ಲಿ ಕೊಳಲು ವಾದಕ ಒಬ್ಬ ಓದ್ತಿದ್ನಲ್ಲ, ಒಬ್ಬ ಬಡವನ್ನ ಬಲ್ಲಿದನ ಜೊತೆ ಕಂಪೇರ್ ಮಾಡಿ ನೋಡ್ತಾ ಇದ್ದಾರೆ. ಅವನ ಮನಸ್ಥಿತಿ ಯಾವ ಥರ ಇತ್ತು, ಇವರು ಹೇಗಿರ್ತಾರೆ ಇವರು ಅಂತ ಅನ್ನೋದನ್ನು ಹೊಂದಿದೆ. ಅವರು ಸಂಪತ್ತಿನ ಒಡೆಯರಲ್ಲ, ಸಂಪತ್ತು ಅವರ ಒಡೆಯ. ಅದು ಸಾವಿಗಿಂತಲೂ ಭಯಾನಕ. ಅವರ ಜಂಬವೇ ಅವರ ಔದಾರ್ಯ. ತಾವೇ ತಮ್ಮ ಸಂಪತ್ತಿನ ಧರ್ಮದರ್ಶಿಗಳು ಎಂದು ಅವರು ಭಾವಿಸುತ್ತಾರೆ. ಅವರು ದತ್ತಿಗಳನ್ನು ಸ್ಥಾಪಿಸಿ ದಾನ ಧರ್ಮ ಮಾಡುತ್ತಾರೆ. ಅವರು ನಿರ್ಮಾಪಕರು, ರೂಪಿಸುವವರು, ಕೊಡುವವರು. ಅವರು ಚರ್ಚುಗಳನ್ನು, ದೇವಾಲಯಗಳನ್ನು ನಿರ್ಮಿಸಿರುತ್ತಾರೆ. ಅವರ ದೇವರೆಂದರೆ ಅವರ ಸಂಪತ್ತಿನ ದೇವರು. ಒಂದು ಸುತ್ತ ಇಷ್ಟೊಂದು ಬಡತನ, ಅಪಮಾನದ ಸ್ಥಿತಿ ಇರುವಾಗ ಶ್ರೀಮಂತರಾಗಲು ದಪ್ಪ ಚರ್ಮದವರಾಗಿರಬೇಕು. ಅಂದರೆ ಸುತ್ತ ಬಡತನವಿದ್ದಾಗ ಯಾವ ರೀತಿ ಇವ್ರ ಮನಸ್ಥಿತಿನ ಸೆಟ್ ಮಾಡ್ಕೊಂಡಿರ್ತಾರೆ ಆ ಒಂದು ಇದಕ್ಕೆ ಹೋಗೋದಕ್ಕೆ, ಹಂತಕ್ಕೆ ಹೋಗೋಕ್ಕೆ ಅಂತ. ಅತ್ಯಂತ ದುಸ್ತರ. ಶ್ರೀಮಂತರಿಗೆ ಹಾಗೂ ಬಡವರಿಗೆ ವಸ್ತುಸ್ಥಿತಿಯನ್ನು ಕಂಡುಕೊಳ್ಳುವುದು ಅತ್ಯಂತ ದುಸ್ತರ. ಬಡವರು ಶ್ರೀಮಂತರಾಗಲು, ಬಲಿಪಶುಗಳಾಗಲು ಆಸೆಪಟ್ಟರೆ ಶ್ರೀಮಂತರು ತಮ್ಮ ಕ್ರಿಯೆಯ ಜಾಲದಲ್ಲಿ ತಾವೇ ಬಂದಿಗಳಾಗುತ್ತಾರೆ. ಆದರೂ ಅವರು ನಂಬಿ ಸನಿಹ ಬರುತ್ತಾರೆ. ಅವರು ಮಾರುಕಟ್ಟೆ ಮಾತ್ರವಲ್ಲದೆ ಅತ್ಯಂತಿಕ ಸತ್ಯವನ್ನೂ ಊಹಿಸುತ್ತಾರೆ. ಎರಡರ ಜೊತೆಗೂ ಆಟವಾಡುತ್ತಾರೆ. ಆದರೆ ತಮ್ಮ ಹೃದಯದಲ್ಲಿ ಬೇರು ಬಿಟ್ಟಿರುವ ಈ ಸಂಬಂಧಗಳಲ್ಲಿ ಗೆಲುವು ಸಾಧಿಸುತ್ತಾರೆ. ಅವರ ನಂಬಿಕೆಗಳಿಗೋ, ಆಚರಣೆಗಳಿಗೋ ಹಾಗೂ ಭರವಸೆಗಳಿಗೋ, ಭಯಗಳಿಗೋ, ವಾಸ್ತವತೆಗೋ ಯಾವ ಸಂಬಂಧವೂ ಇರುವುದಿಲ್ಲ. ಏಕೆಂದರೆ ಅವರ ಹೃದಯಗಳು ಖಾಲಿಯಾಗಿವೆ. ಬಾಹ್ಯ ಆಡಂಬರ ಹೆಚ್ಚಿದ ಹಾಗೆ ಆಂತರಿಕವಾದ ದಾರಿದ್ರ್ಯವು ಹೆಚ್ಚುತ್ತಿದೆ. ಬಡವ ಬಲ್ಲಿದರಲ್ಲಿ ಆಂತರಿಕ ಮನಸ್ಥಿತಿ ಹೇಗಿರುತ್ತೆ ಅಂತನ್ನುವಂಥದ್ದು. ಇವರಲ್ಲಿ ಪ್ರಾಪಂಚಿಕ ಆಕರ್ಷಣೆ ಹೆಚ್ಚಿರುತ್ತೆ. ಅದಕ್ಕೆ ಸಮಾನವಾಗಿ ಅವರು ಸೇರಿಸ್ತಾ ಹೋಗ್ತಾರೆ ಅವರ ಸಂಪತ್ತನ್ನು. ಅದೆರಡು ಡಿಫ್ರೆನ್ಸನ್ನು ಇಲ್ಲಿ ನೋಡ್ತಾ ಇದ್ದಾರೆ. ಮುಖ್ಯವಾಗಿ ಹೃದಯ ಶ್ರೀಮಂತಿಕೆ, ಸಂಪತ್ತಿನ ಶ್ರೀಮಂತಿಕೆ.
ಹೃದಯ ಶ್ರೀಮಂತಿಕೆ, ಹೌದು. ಸಂಪತ್ತಿನ ಶ್ರೀಮಂತಿಕೆ. ಶ್ರೀಮಂತಿಕೆ. ಬಡವರಿಗೆ ಹೃದಯ ಶ್ರೀಮಂತಿಕೆ ಇರುತ್ತೆ, ಹಾಂ. ಶ್ರೀಮಂತರಿಗೆ ಸಂಪತ್ತಿನ ಶ್ರೀಮಂತಿಕೆ. ಜಗತ್ತಿನಲ್ಲಿ ಸಂಪತ್ತು, ಸ್ಥಾನಮಾನ ಹಾಗೂ ಸುಖಭೋಗಗಳನ್ನು ತ್ಯಾಗ ಮಾಡುವುದು ತಕ್ಕ ಮಟ್ಟಿಗೆ ಸುಲಭವೇ ಸರಿ. ಜೀವನದಲ್ಲಿ ಏನಾದರೂ ಆಗಲು ವಿಶೇಷ ಬುದ್ಧಿ, ಶ್ರದ್ಧೆ ಹಾಗೂ ತಿಳುವಳಿಕೆ ಬೇಕು. ಆದರೆ ಈ ಏನಾದರೂ ಆಗುವ ಆಸೆಯನ್ನು ಬದಿಗೊತ್ತುವುದು ಸುಲಭವಲ್ಲ. ಪ್ರತಿಭೆ ಮತ್ತು ಸಾಮರ್ಥ್ಯದ ಹಾಗೆ ಸಂಪತ್ತು ನೀಡುವ ಅಧಿಕಾರ ಹಾಗೂ ಶಕ್ತಿಯ ವಾಸ್ತವತೆಯ ಗ್ರಹಿಕೆಗೆ ಒಂದು ಅಡ್ಡಿ. ಪ್ರತಿಭೆ ಹಾಗೂ ಸಾಮರ್ಥ್ಯದ ಹಾಗೆ ಸಂಪತ್ತು ನೀಡುವ ಅಧಿಕಾರ ಹಾಗೂ ಶಕ್ತಿಯು ವಾಸ್ತವತೆಯ ಗ್ರಹಿಕೆಗೆ ಒಂದು ಅಡ್ಡಿ. ಈ ಬಗೆಯ ಆತ್ಮವಿಶ್ವಾಸದ ರೂಪವು ಆತ್ಮದ ಚಟುವಟಿಕೆಯೇ. ಕಷ್ಟವಾದರೂ ಈ ಬಗೆಯ ಭರವಸೆ ಹಾಗೂ ಅಧಿಕಾರವನ್ನು ಬದಿಗೊತ್ತಬಹುದು. ಆದರೆ ಬಲು ಸೂಕ್ಷ್ಮ ಅಂತರ್ಗತವೂ ಆಗಿರುವುದೇನೆಂದರೆ ಅಧಿಕಾರ ಹಾಗೂ ಏನಾದರೂ ಆಗುವ ಅಪೇಕ್ಷೆ. ಸಂಪತ್ತಿನ ಮೂಲಕವಾಗಲಿ ಗುಣಶೀಲಗಳ ಮೂಲಕವಾಗಲಿ ತನ್ನನ್ನು ತಾನು ವಿಸ್ತರಿಸಿಕೊಳ್ಳುವ ಯಾವುದೇ ಬಗೆಯ ಪ್ರಯತ್ನವು ಸಂಘರ್ಷದ ಒಂದು ಕ್ರಿಯೆಯಾಗಿದ್ದು ವಿರೋಧ ಮತ್ತು ಗೊಂದಲಕ್ಕೆ ನಾಂದಿ ಹಾಡುತ್ತದೆ. ಅಂದರೆ ಎರಡರಲ್ಲೂ ಸಂಘರ್ಷ ಇದ್ದೇ ಇರುತ್ತೆ. ಬಡವ ಬಲ್ಲಿದನ ಇಬ್ಬರಲ್ಲೂ ಸಂಘರ್ಷ ಇದ್ದೇ ಇರುತ್ತೆ. ಆದರೆ ಬಲ್ಲಿದನಾದವನು ಅವನು ಕೇವಲ ಅವನ ಸಂಪತ್ತಿನ ಒಂದು ಕ್ರೋಢೀಕರಣದಲ್ಲಿ ಇರ್ತಾನೆ, ಸಂಘರ್ಷದಲ್ಲಿ. ಬಡವನಾದವನು ಯಾವುದನ್ನ ಒಂದು ಕಲೆ, ಒಂದು ಆಧ್ಯಾತ್ಮ, ಆ ಥರದ ವಿಚಾರಗಳಲ್ಲಿ ಅವನು ತನ್ನನ್ನು ತೊಡಗಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿರ್ತಾನೆ ಅನ್ನೋಂಥದ್ದು. ಏನಾದರೂ ಆಗಬೇಕೆಂಬ ಹೊರೆ ಹೊತ್ತು ಯಾವತ್ತೂ ಪ್ರಶಾಂತವಾಗಿರಲು ಸಾಧ್ಯವಿಲ್ಲ. ಆದರೆ ಶಾಂತಿ ಎಂಬುದು ಕಾಲ ಅಥವಾ ಅಭ್ಯಾಸದ ಪ್ರತಿಫಲವಲ್ಲ. ಶಾಂತಿ ಎಂಬುದು ಅರಿವಿನ ಒಂದು ಸ್ಥಿತಿ. ಆಗುವಿಕೆಯು ಈ ಅರಿವನ್ನು ನಿರಾಕರಿಸುತ್ತದೆ. ಆಗುವಿಕೆಯ ಕಾಲ ಪ್ರಜ್ಞೆಯನ್ನು, ಅರ್ಥಾತ್ ಗ್ರಹಿಕೆಯ ಮುಂದೂಡಿಕೆಯನ್ನು ಸೃಷ್ಟಿಸುತ್ತದೆ. ನಾನು ಹೀಗೆ ಆಗುವನಿದ್ದೇನೆ ಎಂಬುದು ಸ್ವಮಹತ್ವದಿಂದ ಹುಟ್ಟಿಕೊಳ್ಳುವ ಭ್ರಮೆ. ನಗರದ ಹಾಗೆ ಸಮುದ್ರ ಕೂಡ ಅಶಾಂತವಾಗಿತ್ತು. ಆದರೆ ಅದರ ಅಶಾಂತತೆ ಆಳವೂ ಸತ್ವಪೂರ್ಣವೂ ಹೌದು. ಸಂಜೆಯ ತಾರೆ ದಿಗಂತದಲ್ಲಿ ಗೋಚರಿಸಿತು. ಬಸ್ಸುಗಳು, ಕಾರುಗಳು ಹಾಗೂ ಜನಸಂದಣಿಯಿಂದ ಕೂಡಿದ ರಸ್ತೆಯಲ್ಲಿ ನಡೆಯುತ್ತಾ ನಾವು ಹಿಂದೆ ಬಂದೆವು. ಕಾಲದಾರಿಯಲ್ಲಿ ಒಬ್ಬಾತ ಬತ್ತಲೆ ಮಲಗಿಕೊಂಡಿದ್ದ. ಆತ ಹಸಿವಿನಿಂದ ಕಂಗೆಟ್ಟ ಓರ್ವ ಭಿಕ್ಷುಕ. ಅವನನ್ನು ಎಚ್ಚರಿಸುವುದು ಸುಲಭದ ಕೆಲಸವಾಗಿರಲಿಲ್ಲ. ಎಷ್ಟು ನೆಮ್ಮದಿಯಿಂದ ನಿದ್ದೆ ಮಾಡ್ತಿರ್ತಾನೆ ಅವನು ಅಂತ. ಅಂದರೆ ಅಂಥ ಕಡೆ ಇರೋವಂಥವರು ಕೂಡ ಅವ್ರ ಮನಸ್ಥಿತಿನ ಯಾವ ಥರ ಇಟ್ಕೊಂಡಿರ್ತಾರೆ ಅನ್ನೋಂಥದ್ದು. ಸಾಹುಕಾರನಾದವನು ಮನೆಯಲ್ಲಿ ಎಲ್ಲ ಸುಪ್ಪತ್ತಿಗೆಗಳಿದ್ರೂ ನಿದ್ದೆ ಬರೋದಿಲ್ಲ. ಇವನು ಇದರಲ್ಲಿ ಮಲಗಿದ್ರೂ ಅವನ್ನ ಎಬ್ಸೋಕ್ಕಾಗಲ್ಲ ಅನ್ನೋವಂಥದ್ದು ವ್ಯತ್ಯಾಸಗಳು. ಸಾರ್ವಜನಿಕ ಉದ್ಯಾನವನದಲ್ಲಿ ಹಸುರಾದ ಹುಲ್ಲು ಹಾಗೂ ಹೊಳೆವ ಹೂವುಗಳು. ಸೊ ಇದು ಒಂದು ಕಂಪ್ಯಾರಿಸನ್ ಅಷ್ಟೇ, ಡಿಸ್ಕ್ರಿಪ್ಷನ್ನು ಅದ್ರ ಬಗ್ಗೆ. ಹೇಳಿದ್ದೆ ಇನ್ನೊಂದು ವಿಷಯ. ಅದಷ್ಟೇ ಆ ಅಧ್ಯಾಯದಲ್ಲಿ ಅಷ್ಟೇ, ಬಡವ ಬಲ್ಲಿದ ಅನ್ನೋದ್ರ ಬಗ್ಗೆ ಅವರು ಒಂದು ಕಂಪ್ಯಾರಿಸನ್ ಮಾಡ್ತಾ ಬಂದಿದ್ದಾರೆ ಅಷ್ಟೇ. ಅದಕ್ಕೆ ಮನಸ್ಸಿಗೆ ಯಾರು ಶಾಂತಿ ಇರುತ್ತೋ ಅವನೇ ಶ್ರೀಮಂತ. ನಿಜವಾಗ್ಲೂ ಯಾರು ಅಂದರೆ ಇದನ್ನೆಲ್ಲ ಓದಿದ್ರೆ ನಿಜವಾಗ್ಲೂ ಯಾರು ಶ್ರೀಮಂತ ಅನ್ನೋದನ್ನು ನೀವು ಅವಲೋಕನೆ ಮಾಡ್ಕೊಳ್ಳಿ ಅಂತ ಅನ್ನೋವಂಥದ್ದು. ಶ್ರೀಮಂತ ಅನ್ನೋವಂಥದ್ದು ಬಂಗಲೆ ಇರೋನೇನ, ದುಡ್ಡು ಇದು ಇರೋನೇ ಶ್ರೀಮಂತನ, ಅಥವಾ ರಸ್ತೆ ಬದಿನಲ್ಲಿ ಮಲಗಿರೋನ್ನ ಅಷ್ಟು ಈಸಿಯಾಗಿ ಎಚ್ಚರ ಆಗದೆ ಇರೋವಂಥ ನಿದ್ದೆ ಮಾಡ್ತಿರೋನು ನಿಜವಾಗ್ಲೂ ಶ್ರೀಮಂತನ? ಇಬ್ಬರು ಯಾವ್ಯಾವ ಥರ ಶ್ರೀಮಂತರಾಗಿರ್ತಾರೆ ಅನ್ನೋದನ್ನು ನೀವು ಮಾನಸಿಕವಾಗಿ ಅವ್ರ ಮೇಲೆ ಭೌತಿಕವಾಗಿ ಶ್ರೀಮಂತರು, ಇವ್ರು ಮಾನಸಿಕವಾಗಿ ಅದಕ್ಕೆ ಹೇಳ್ತಾರಲ್ಲ, ಯಾರು ರಾತ್ರಿ ಮಲ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಿ ಬೆಳಗ್ಗೆ ಹೇಳ್ತಾರ ಅವರೇ ಶ್ರೀಮಂತರು. ಸಂಘರ್ಷ ಬಡವನಲ್ಲೂ ಇರುತ್ತೆ. ಅದು ಪಡ್ಕೋಬೇಕು, ಇದು ಪಡ್ಕೊಳ್ಬೇಕು, ಆ ಒಂದು ಸ್ಥಾನಮಾನ ಬೇಕು, ಅಥವಾ ಬಂಧುಗಳ ಜೊತೆ ಅದು ಇರುತ್ತೆ. ಬಡವನಿಗೂ ಇರುತ್ತೆ, ಶ್ರೀಮಂತನಿಗೂ ಇರುತ್ತೆ ಸಂಘರ್ಷ. ಆದ್ರೆ ಬೇರೆ ಬೇರೆ ರೀತಿ. ಇವ್ರಿಗೆ ಬೇರೆ ತರ, ಅವ್ರಿಗೆ ಬೇರೆ ತರ. ಇವಾಗ ಸಂಪತ್ತಿ ಇರುತ್ತೆ, ಆದ್ರೆ ಇವ್ರಿಗೆ ನೆಮ್ಮದಿ ಇರಲ್ಲ. ಶ್ರೀಮಂತನಿಗೂ ಬಡವನಿಗೆ ಇಷ್ಟ ಇಲ್ಲ. ನಾಳೆ ನೋಡ್ಕೊಂಡು ಅಂತ ನಿದ್ದೆ ಮಾಡ್ತಾನೆ. ಶ್ರೀಮಂತ ನಾಳೆಲ್ಲ ನೋಡ್ತೇನೆ, ನಡೆದ ನಿದ್ದೆ ನೋಡ್ತಾನೆ. ಗುರು ಶಿಷ್ಯ ನೆಕ್ಸ್ಟ್. ಇವರ ಸಂಬಂಧದ ಬಗ್ಗೆ ಮಾತಾಡ್ತಾ ಹೋಗ್ಬೋದು.
ನೋಡೋಣ ಅದು ಯಾವ ಥರ ನಿಜವಾದ ಸಂಬಂಧ, ಗುರು ಶಿಷ್ಯ ನಿಜವಾದ ಸಂಬಂಧ ಅಂದರೆ ಹೇಗಿರ್ಬೋದು ಅಂತ. ನೋಡಪ್ಪ, ಇಂಥವನ ಶಿಷ್ಯ ಅಂತ ನನ್ನನ್ನು ಕರೀತಾರೆ ಅಂತ ಆತ ಮಾತು ಶುರು ಮಾಡಿದ. ಹೌದಾ, ನಿನ್ನ ಅಭಿಪ್ರಾಯ ನನಗೆ ಬೇಕು. ನಾನು ಯಾವ ಸಂಘದ ಸದಸ್ಯ ಎಂಬುದು ನಿನಗೆ ಗೊತ್ತು. ನೀನು ಸಂಘಕ್ಕಾಗಿ ಮಾಡಿದ ಕಾರ್ಯವನ್ನು ಗುರುತಿಸಿ ನನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿದ್ದಾರೆ ಎಂದು ಅಂತರಂಗದ ನಾಯಕನನ್ನು ಪ್ರತಿನಿಧಿಸುವ ಹೊರವಲಯದ ಮುಖ್ಯಸ್ಥರು ನನಗೆ ಹೇಳಿದ್ದಾರೆ. ಈ ಜೀವನದಲ್ಲಿ ಪ್ರಥಮ ದರ್ಜೆಯ ದೀಕ್ಷಿತನಾಗುವ ಅವಕಾಶ ನನಗಿದೆ ಎಂದು ಅವರು ಹೇಳಿದ್ದಾರೆ. ಎಲ್ಲವನ್ನೂ ಆತ ಗಂಭೀರವಾಗಿ ಚರ್ಚಿಸಿದ. ನಾವು ಸ್ವಲ್ಪ ಹೊತ್ತು ಅವನ ಜೊತೆ ಮಾತನಾಡಿದೆವು. ಇಲ್ಲಿ ಒಂದು ಗುರುವನ್ನ ರೆಪ್ರೆಸೆಂಟ್ ಮಾಡ್ತಾ ಅವನು ಒಂದು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದಾನೆ, ನಾನು ಇಂಥ ಗುರುವಿನ ಶಿಷ್ಯ ಅನ್ನೋದನ್ನು ಹೇಳ್ಕೊಳ್ಳೋ ಪ್ರಯತ್ನ ಇಲ್ಲಿ ಒಬ್ಬ ಶಿಷ್ಯನಿಂದ ಆಗ್ತಾ ಇದೆ ಅನ್ನುವಂಥದ್ದು ಈ ಪ್ಯಾರಾಗ್ರಾಫಲ್ಲಿ ಹೇಳಿರುವಂಥದ್ದು. ಯಾವುದೇ ಸ್ವರೂಪದ ಪುರಸ್ಕಾರ ಅತ್ಯಂತ ತೃಪ್ತಿದಾಯಕ. ವ್ಯಕ್ತಿಯು ಜಗತ್ತಿನ ಗೌರವಾದರಗಳನ್ನು ಕಡೆಗಣಿಸುವ ಈ ಕಾಲದಲ್ಲಿ ಮುಖ್ಯವಾಗಿ ತಥಾಕಥಿತ ಆಧ್ಯಾತ್ಮಿಕ ಪುರಸ್ಕಾರ ಬಹಳ ತೃಪ್ತಿದಾಯಕ. ವ್ಯಕ್ತಿ ಈ ಜಗತ್ತಿನಲ್ಲಿ ಯಶಸ್ವಿಯಾಗದಿದ್ದರೆ ಉನ್ನತವಾದ ಆಧ್ಯಾತ್ಮಿಕ ಗುಂಪು ಅಥವಾ ಸಂಘದ ಸದಸ್ಯನಾದರೆ ಆ ಸಂಘಕ್ಕೆ ತೋರುವ ನಿಷ್ಠೆಯು ಸಂತಸದಾಯಕವಾಗಿರುತ್ತದೆ. ಒಂದು ವೇಳೆ ಅದು ಪುರಸ್ಕಾರ ಅಲ್ಲವೆಂದಾದಲ್ಲಿ ವ್ಯಕ್ತಿಯ ಆಧ್ಯಾತ್ಮಿಕ ಪ್ರಗತಿಯ ಕುರುಹು ಎಂದು ಪರಿಗಣಿಸಬಹುದು. ಅಥವಾ ಸುಸಂಘಟಿತವಾದ ಸಂಸ್ಥೆಯಲ್ಲಿ ದಕ್ಷತೆಯನ್ನು ಹೆಚ್ಚಿಸಲು ವ್ಯಕ್ತಿಯ ಸಾಮರ್ಥ್ಯವನ್ನು ಗುರುತಿಸುವ ರೀತಿ ಎಂದು ಹೇಳಬಹುದು. ಯಶಸ್ಸನ್ನು ಆರಾಧಿಸುವ ಜಗತ್ತಿನಲ್ಲಿ ಈ ಬಗೆಯ ಸ್ವ ಉನ್ನತಿಯ ಕಲ್ಪನೆಯನ್ನು ಅಳವಡಿಸಿಕೊಳ್ಳಬಹುದು ಅಥವಾ ಪ್ರೋತ್ಸಾಹಿಸಬಹುದು. ಇದು ಒಂದು ಆಧ್ಯಾತ್ಮಿಕ ಬೆಳವಣಿಗೆ ಬಗ್ಗೆ ಹೇಳ್ತಾ ಇರೋದು, ಸ್ವ ಉನ್ನತಿ ಅಂತ ಹೇಳ್ತಿರೋದು. ಆದರೆ ನೀನು ಓರ್ವ ಗುರುವಿನ ಶಿಷ್ಯ ಎಂದು ಅನ್ಯರಿಂದ ಹೇಳಿಸಿಕೊಳ್ಳುವುದು ಅಥವಾ ಹಾಗೆ ಭಾವಿಸುವುದು ಶೋಷಣೆಯ ಹಲವು ವಿಕಾರಾಳ ರೂಪಗಳಿಗೆ ಕಾರಣವಾಗಿರುತ್ತದೆ. ಇದನ್ನು ಯೋಚನೆ ಮಾಡಬೇಕಾಗಿದೆ. ಅಂದರೆ ಒಂದು ಗುರುವಿನ ಶಿಷ್ಯ ಅಂತಲೇ ಹೇಳ್ಕೊಳ್ಳೋದ್ರ ಮೂಲಕ ಅವರ ನಂಬಿಕೆಗಳನ್ನು ಮಾತ್ರ ಪ್ರತಿಪಾದಿಸೋದಕ್ಕೆ ಅಸಾಧ್ಯ ಆಗುತ್ತೆ. ಇವರಲ್ಲಿ ಇನ್ನೂ ಸ್ವಂತವಾಗಿ ಇನ್ನೂ ಏನು ಒಂಥರ ಎಕ್ಸ್ಪ್ರೆಸ್ ಮಾಡುವಂಥದ್ದು ಅದೆಲ್ಲ ಏನೂ ಇರೋದಿಲ್ಲ ಅನ್ನೋ ಒಂದು ವಿಚಾರವಾಗಿ ಹೇಳ್ತಾರೆ. ನೋಡಿ, ಇಲ್ಲಿ ಓರ್ವ ಗುರುವಿನ ಶಿಷ್ಯ ಎಂದು ಅನ್ಯರಿಂದ ಹೇಳಿಸಿಕೊಳ್ಳುವುದು ಅಥವಾ ಹಾಗೆ ಭಾವಿಸುವುದು ಶೋಷಣೆಯ ಹಲವು ವಿಕಾರಾಳ ರೂಪಗಳಿಗೆ ಕಾರಣವಾಗುತ್ತದೆ. ನೀನು ಬೇರೆ ಏನನ್ನು ಪ್ರತಿಪಾದಿಸೋದಕ್ಕಾಗೋದಿಲ್ಲ. ಆ ಗುರುಗಳು ಹೇಳಿದ್ದು ಏನು ಹೇಳ್ತಾರೋ ಅದನ್ನು ಮಾತ್ರ ನೀನು ಪ್ರತಿಪಾದಿಸೋದಕ್ಕಾಗಲ್ಲ. ಅದು ಒಂದು ರೀತಿಯಲ್ಲಿ ಶೋಷಣೆ ಆಗಬಹುದು ಅನ್ನೋದು. ದುರದೃಷ್ಟವಶಾತ್ ಶೋಷಕ ಹಾಗೂ ಶೋಷಿತ ಇಬ್ಬರು ಪರಸ್ಪರ ಸಂಬಂಧಗಳಿಂದ ಆನಂದ ತುಂದಿಲರಾಗಿರುತ್ತಾರೆ. ಅಂದರೆ ಶೋಷಣೆ ಆಗ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಅವರು ಆ ಒಂದು ಹೆಮ್ಮೆಯ ಸಂಗತಿಯೇ ಆಗಿರುತ್ತೆ ಅವರಿಬ್ಬರಿಗೂ. ಇವರು ನನ್ನ ಗುರು ಅಂತ ಹೇಳ್ಕೊಳ್ಳೋದು, ಇವನು ನನ್ನ ಶಿಷ್ಯ ಅಂತ ಹೇಳ್ಕೊಳ್ಳೋದು, ಅವರಿಬ್ಬರಲ್ಲೂ ಪರಸ್ಪರವಾಗಿ ಹೆಮ್ಮೆಯ ಸಂಗತಿ ಕೂಡ ಆಗಿರುತ್ತದೆ. ಹೀಗೆ ಆತ್ಮತೃಪ್ತಿಯು ಹೆಚ್ಚುತ್ತಲೇ ಹೋಗುತ್ತದೆ. ಇದನ್ನು ಜನ ಆಧ್ಯಾತ್ಮಿಕ ಪ್ರಗತಿ ಎಂದು ಭಾವಿಸುತ್ತಾರೆ. ಗುರು ಮತ್ತು ಶಿಷ್ಯರ ನಡುವೆ ಮಧ್ಯವರ್ತಿಗಳಿದ್ದಾಗ, ಇಲ್ಲವೇ ಗುರು ಬೇರೊಂದು ದೇಶದಲ್ಲಿದ್ದರೆ ಅಥವಾ ಗುರು ಶಿಷ್ಯರ ನಡುವೆ ಪ್ರತ್ಯಕ್ಷ ಸಂಪರ್ಕದ ಅವಕಾಶಗಳಿಲ್ಲದಿದ್ದರೆ ಇದು ಅತ್ಯಂತ ಕರಾಳವಾಗಿರುತ್ತದೆ. ಅಲ್ಲಿ ಅಭಿಪ್ರಾಯಗಳು ಸರಿಯಾಗಿ ಬದಲಾವಣೆಗಳಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲೋ ದೂರ ಇರುವಂಥದ್ದಿದ್ದರೆ, ಹತ್ತಿರ ಇದ್ದರೆ ಒಂಥರ ಆಗುತ್ತೆ, ದೂರ ಇದ್ದರೆ ಇನ್ನೊಂಥರ ಆಗುತ್ತೆ ಅಂತ. ಅಲ್ಲಿಗೆ ಎರಡನ್ನೂ ಅವರು ಇಲ್ಲಿ ಅಪೋಸ್ ಮಾಡ್ತಾ ಇದ್ದಾರೆ, ಯಾವುದನ್ನು ಸರಿಯಲ್ಲ ಅನ್ನೋಂಥದ್ದು. ಹಾಗಾದರೆ ಯಾವ್ದು ಸರಿ ಅನ್ನೋದನ್ನು ಇನ್ನು ಮುಂದೆ ಹೇಳಲಿ. ಪ್ರತ್ಯಕ್ಷ ಸಂಪರ್ಕರಹಿತ ಸ್ಥಿತಿಯು ಅತ್ಯಂತ ಕರಾಳವಾಗಿರ್ತದೆ. ಪ್ರತ್ಯಕ್ಷ ಸಂಪರ್ಕರಹಿತ ಸ್ಥಿತಿಯು ಎದುರುಗಡೆ ಇಲ್ಲ ಅಂತಂದರೆ ಆತ್ಮವಂಚನೆಯ ಬಾಗಿಲುಗಳನ್ನು ಮತ್ತು ಬಾಲಿಶವಾದ ಮಹೋನ್ನತ ಭ್ರಮೆಯ ಬಾಗಿಲುಗಳನ್ನು ತೆರೆಯುತ್ತದೆ. ಅಂದರೆ ಅಲ್ಲಿ ಅಸಂಪ್ಷನ್ಸ್ ಹೆಚ್ಚಿಗೆ ಇರುತ್ತೆ. ಯಾವಾಗ ಎದುರುಗಡೆ ಗುರು ಅನ್ನೋದು ಇರೋದಿಲ್ವೋ ಅವರ ಇದನ್ನು ಪ್ರತಿಪಾದಿಸೋದಕ್ಕೆ ಹೋದರೆ, ಅನುಕರಣೆ ಮಾಡೋಕ್ಕೆ ಹೋದರೆ ಅದರಲ್ಲಿ ಹೆಚ್ಚು ಊಹೆಗಳೇ ಹೆಚ್ಚಾಗಿರುತ್ತೆ ಅನ್ನುವಂಥದ್ದು. ರೀಚ್ ಆಗಲ್ಲ ಸರಿಯಾಗಿ ಅಂತ. ಅಧಿಕಾರ ಹಾಗೂ ವೈಭವದ ಬೆನ್ನು ಹತ್ತಿದ ಕುಹುಕಿಗಳು ಈ ಭ್ರಮೆಯನ್ನು ತಮಗೆ ಬೇಕಾದ ಹಾಗೆ ಬಳಸುತ್ತಾರೆ. ಅಂಥ ಸಮಯದಲ್ಲಿ ಇದನ್ನು ಹೆಂಗೆ ಬೇಕಾದ್ರೂ ತಿರ್ಚುವಂಥ ಸಾಧ್ಯತೆಗಳಿರುತ್ತೆ. ಯಾವಾಗ ದೂರ ಇದ್ದಾಗ, ಸಂಪರ್ಕ ಇಲ್ಲದೇ ಇದ್ದಾಗ, ಗುರು ಶಿಷ್ಯರ ಸಂಪರ್ಕ ಇಲ್ಲದೇ ಇದ್ದಾಗ, ದೈನ್ಯ ಇಲ್ಲದಿದ್ದಾಗ ಮಾತ್ರವೇ ಪುರಸ್ಕಾರ ಮತ್ತು ಶಿಕ್ಷೆ ಇರಬಲ್ಲದು. ದೈನ್ಯವು ಆಧ್ಯಾತ್ಮಿಕ ಆಚರಣೆಗಳು ಹಾಗೂ ನಿರಾಕರಣೆಗಳ ಫಲಿತವಲ್ಲ. ದೈನ್ಯವು ಒಂದು ಸಾಧನೆಯಲ್ಲ, ರೂಢಿಸಿಕೊಳ್ಳಬೇಕಾದ ಗುಣವೂ ಅಲ್ಲ. ರೂಢಿಸಿಕೊಂಡ ಗುಣವು ಗುಣವಾಗಿ ಉಳಿಯುವುದಿಲ್ಲ, ಏಕೆಂದರೆ ಅದು ಇನ್ನೊಂದು ಬಗೆಯ ಸಾಧನೆಯಾಗಿ
ಮಾಡಬೇಕಾದ ದಾಖಲೆಯನ್ನು ಪರಿಣಮಿಸುತ್ತದೆ. ರೂಢಿಸಿಕೊಂಡ ಗುಣವು ಆತ್ಮದ ನಿರಾಕರಣವಲ್ಲ, ಆತ್ಮದ ನೇತ್ಯಾತ್ಮದ ನಿರ್ಧಾರ. ಮೇಲು ಕೀಳು, ಗುರು ಶಿಷ್ಯ ಎಂಬ ಭೇದ ಭಾವವನ್ನು ದೈನ್ಯವು ಅರಿಯದು. ಗುರು ಶಿಷ್ಯರ ನಡುವೆ ಈ ವಾಸ್ತವತೆ ಮತ್ತು ನಿಮ್ಮ ನಡುವೆ ಅಂತರವಿದ್ದಷ್ಟು ಕಾಲ ಅರಿತುಕೊಳ್ಳುವುದು ಅಸಾಧ್ಯ. ಸತ್ಯದ ಗ್ರಹಿಕೆಯಲ್ಲಿ ಗುರು ಶಿಷ್ಯ ಎಂಬ ಭೇದವಿಲ್ಲ. ನಿಜವಾದ ಸತ್ಯದ ಗ್ರಹಿಕೆಯಲ್ಲಿ ಗುರು ಶಿಷ್ಯ ಅನ್ನುವ ಭೇದವಿಲ್ಲ. ಮುಂದುವರೆದ ಹಾಗೂ ಹಿಂದುಳಿದ ಎಂಬ ತಾರತಮ್ಯವಿಲ್ಲ. ಕಳೆದು ಹೋದ ಗಳಿಗೆಯ ಕುರುಹು ಇದೆಲ್ಲ ಏನಾಗುತ್ತಿದೆ ಎಂಬುದನ್ನು ಕ್ಷಣದಲ್ಲೂ ಗ್ರಹಿಸುವುದೇ ಸತ್ಯ. ಅಲ್ಲಿಗೆ ನಮಗೆ ಅಂತರಂಗ ಸತ್ಯಕ್ಕೆ ಹೋಗ್ತಾ ಇದ್ದಾರೆ ಇವರು. ಗುರು ಶಿಷ್ಯರನ್ನು ಬಿಟ್ಟುಬಿಟ್ಟು ಅವರಿಬ್ಬರಲ್ಲಿ ಹೇಳೋವಂಥದ್ದು ಏನೇ ಇದ್ರೂ ನಮ್ಮೊಳಗೆ ಉದಯ ಆಗುವಂಥದ್ದು, ಅಂತರಂಗದಲ್ಲಿ ಉದಯ ಆಗುವಂಥ ಒಂದು ಏನಿದೆಯೋ ಸತ್ಯ, ಅದೇ ನಿಜವಾದ ಸತ್ಯ ಅನ್ನೋದನ್ನು ಪ್ರತಿಪಾದಿಸೋದಕ್ಕೆ ಪ್ರಯತ್ನಿಸ್ತಿದ್ದಾರೆ. ದೈನ್ಯವನ್ನು ನಿರಾಕರಿಸುವ ಆತ್ಮವನ್ನು ಪುರಸ್ಕಾರ ಮತ್ತು ಶಿಕ್ಷೆ ಗಟ್ಟಿಗೊಳಿಸುತ್ತದೆ. ದೈನ್ಯವು ವರ್ತಮಾನದಲ್ಲಿದೆ, ಭವಿಷ್ಯದಲ್ಲಿಲ್ಲ. ನೀವು ದೀನರಾಗಲು ಸಾಧ್ಯವಿಲ್ಲ. ಆಗುವುದು ಎಂದರೇನೇ ತನ್ನ ಸ್ವಯಂ ಮಹತ್ವದ ಮುಂದುವರಿಕೆ. ಇದು ನಮ್ಮ ನಡತೆಯಲ್ಲಿ ಹುದುಗಿದೆ. ಆಗುವ ಕ್ರಿಯೆಯಲ್ಲಿ ಯಶಸ್ಸು ಗಳಿಸಲು ನಮ್ಮ ಮನಸ್ಸು ಎಷ್ಟು ದೃಢವಾಗಿದೆಯಲ್ಲವೇ. ಆದರೂ ಆಧ್ಯಾತ್ಮಿಕ ಶೋಷಕ ಮತ್ತು ಶೋಷಿತ ಇಬ್ಬರು ದೀನತೆ ಮತ್ತು ಯಶಸ್ಸುಗಳೆರಡನ್ನೂ ಬಯಸುತ್ತಾರೆ. ತಿಕ್ಕಾಟ ಮತ್ತು ಕೃಪಣತೆ ಎರಡೂ ಇದರ ಫಲ. ಅಂದರೆ ಇದೆಲ್ಲ ಹೊರ ಪ್ರಪಂಚದಲ್ಲಿ ನಡೆಯುವಂಥದ್ದು. ಅಂತರಂಗಿಕ ಸತ್ಯ ಅನ್ನೋದನ್ನು ಬಿಟ್ಟು ಬೇರೆ ಎಲ್ಲ ನಾವು ಹುಡ್ಕಕ್ಕೆ ಹೋದಾಗ, ಆಧ್ಯಾತ್ಮಿಕ ಸತ್ಯವನ್ನು ಹುಡ್ಕಕ್ಕೆ ಹೋದಾಗ ಆ ಒಂದು ತಿಕ್ಕಾಟಗಳು ಪ್ರಾರಂಭ ಆಗ್ಬೋದು. ಯಾರೇ ಇಬ್ಬರು ವ್ಯಕ್ತಿಗಳಲ್ಲೂ ಆಗ್ಬೋದು, ಗುರು ಶಿಷ್ಯರುಗಳಲ್ಲೂ ಆಗ್ಬೋದು. ಎಲ್ಲ ಕಡೆ ಸಾಧ್ಯತೆಯೂ ಇದೆ. ಗುರು ಅಸ್ತಿತ್ವದಲ್ಲಿರುವುದಿಲ್ಲ. ನಾನು ವಿದ್ಯಾರ್ಥಿಯಾಗಿರುವುದು ಒಂದು ಭ್ರಮೆ ಎಂದು ನಿಮ್ಮ ಮಾತಿನ ಅರ್ಥವೇ ಅಂತ ಪ್ರಶ್ನಿಸಿದ. ಗುರು ಇರುವುದು ಇಲ್ಲದಿರುವುದು ಕ್ಷುಲ್ಲಕ ವಿಚಾರ, ಅದಕ್ಕೆ ಇವರಲ್ಲಿ ಮಾನ್ಯತೆಯೇ ಕೊಟ್ಟಿಲ್ಲ. ಈ ಪ್ರಶ್ನೆ ಶೋಷಕರಿಗೆ, ಗುಪ್ತ ಶಾಖೆಗಳು ಹಾಗೂ ಸಮುದಾಯಗಳಿಗೆ ಮಹತ್ವದ್ದಾಗಿರಬಹುದಾದರೂ ಬ್ರಹ್ಮಾನಂದ ನೀಡುವ ಸತ್ಯಾನ್ವೇಷಣೆಯಲ್ಲಿ ತೊಡಗಿದ ವ್ಯಕ್ತಿಗೆ ಇದು ಅಸಂಬದ್ಧ. ಅಂದರೆ ನಿಜವಾಗಿಯೂ ಅವನು ಸತ್ಯಾನ್ವೇಷಣೆಯಲ್ಲಿ ತೊಡಗಿರೋಂಥವನಿಗೆ ಈ ಗುರು ಶಿಷ್ಯ ಅನ್ನೋ ಸಂಬಂಧನೇ ಅಸಂಬದ್ಧವಾಗಿರುತ್ತೆ. ಅವನು ತನ್ನೊಳಗೆ ಅದನ್ನು ಕಂಡುಕೊಳ್ಳೋ ಪ್ರಯತ್ನ ಮಾಡ್ತಿರ್ತಾನೆ. ಯಾಕೆಂದರೆ ನಿಜವಾಗಿಯೂ ಅವನು ಏನು ಕಂಡುಕೊತಾನೋ ಅದೇ ಸತ್ಯ ಆಗಿರುತ್ತೆ. ಇನ್ನೊಬ್ಬರು ಹೇಳೋವಂಥದ್ದು, ಅದನ್ನು ಅನುಕರಿಸುವಂಥದ್ದು, ಅದು ಯಾವತ್ತಿಗೂ ಅದು ಪರಿಪೂರ್ಣತೆ ಆಗೋಕ್ಕೆ ಸಾಧ್ಯ ಇಲ್ಲ. ಅದು ಆ ಸತ್ಯಾನ್ವೇಷಣೆ ಆಗಬೇಕಾಗಿದೆ ಅಂತ. ಅಲ್ಲಿಗೆ ಶ್ರೀಮಂತ ಹಾಗೂ ಕೂಲಿ ಶ್ರೀಮಂತ ಹಾಗೂ ಕೂಲಿ ಗುರು ಶಿಷ್ಯರಷ್ಟೇ ಮಹತ್ವದ ವ್ಯಕ್ತಿಗಳು. ಗುರುಗಳಿದ್ದಾರೋ ಇಲ್ಲವೋ, ದೀಕ್ಷಿತರು ಶಿಷ್ಯರು ಇದ್ದಾರೋ ಇಲ್ಲವೋ ಎಂಬುದೆಲ್ಲ ಮುಖ್ಯವಲ್ಲ. ತನ್ನನ್ನು ತಾನು ಅರಿಯುವುದೇ ಮುಖ್ಯ ವಿಚಾರ. ಆತ್ಮಜ್ಞಾನವಿಲ್ಲದ ವಿಚಾರ ಹಾಗೂ ತರ್ಕ ಆಧಾರರಹಿತವಾದದ್ದು. ಅಂದರೆ ಅದರಿಂದ ಹೊರಗೆ ಬಂದರೆ ಮಾತ್ರ, ನಮ್ಮ ವಿಚಾರಗಳು ಆತ್ಮಜ್ಞಾನದ ಮೂಲಕ ಹೊರಗಡೆ ಬಂದರೆ ಮಾತ್ರ ಅದು ನಿಜವಾದಂಥ ಒಂದು ಜ್ಞಾನವಾಗಿರುತ್ತೆ. ಇಲ್ಲ ಅಂದರೆ ತರ್ಕರಹಿತವಾಗಿರುತ್ತದು. ತನ್ನನ್ನು ತಾನು ಅರಿಯದೆ ಯಾವುದು ಸತ್ಯ ಎಂದು ಹೇಳುವುದು ಹೇಗೆ? ಆತ್ಮಜ್ಞಾನವಿಲ್ಲದಿದ್ದರೆ ಭ್ರಮೆ ಅನಿವಾರ್ಯವಾಗಿ ಬಿಡುತ್ತದೆ. ನೋಡಿ, ಆತ್ಮಜ್ಞಾನ ಇಲ್ಲದೇ ಇದ್ದರೆ ಭ್ರಮೆ ಅಂತಂದರೆ ಯಾವಾಗ ಸೃಷ್ಟಿಯಾಗತ್ತೆ ಅಂತ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಯಾವಾಗ ನಮ್ಮನ್ನು ನಾವು ಅರಿಯೋದಕ್ಕೆ ಸಾಧ್ಯ ಆಗಲ್ವೋ, ನಮ್ಮ ಒಂದು ಆತ್ಮಜ್ಞಾನವನ್ನು ನಾವು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ವೋ, ಆವಾಗ ನಮ್ಮೊಳಗೆ ಭ್ರಮೆ ಅಂತನ್ನೋದು ಹುಡ್ತಾ ಹೋಗುತ್ತೆ. ಅದು ಅನಿವಾರ್ಯವಾಗಿಬಿಡುತ್ತೆ ನಾವು ಭ್ರಮೆಯನ್ನು ಇದು ಮಾಡ್ಕೊಳ್ಳೋದು. ನೀವು ಇದು ಅದು ಎಂದು ಹೇಳಿಸಿಕೊಳ್ಳುವುದು ಅಥವಾ ಒಪ್ಪಿಕೊಳ್ಳುವುದು ಬಾಲಿಶ. ಈ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಪುರಸ್ಕಾರ ನೀಡುವೆ ಎನ್ನುವ ವ್ಯಕ್ತಿಯ ಬಗ್ಗೆ ಎಚ್ಚರವಿರಲಿ. ಅದು ಒಂದು ಗುರುವಿನ ಒಂದು ಇದೇ ಆಗುತ್ತೆ. ಅದಕ್ಕೋಸ್ಕರ ಅದನ್ನೆಲ್ಲ ಬಿಟ್ಬಿಟ್ಟು ನೀವು ನಿಮ್ಮ ಸತ್ಯಾನ್ವೇಷಣೆಯಲ್ಲಿ ಮಾತ್ರ, ನಿಮ್ಮ ಅಂತರಂಗದ ಸತ್ಯ ಏನು ಹೇಳುತ್ತೋ ಅದನ್ನು ಕಂಡುಕೊಳ್ಳೋ ಪ್ರಯತ್ನದಲ್ಲಿ ಮಾತ್ರ, ಅಂದರೆ ನಮ್ಮ ಅಂತರಂಗನೇ ನಮಗೆ ಗುರು ಆಗಿರುತ್ತೆ. ಅದೇ ನಮ್ಮ ಸತ್ಯಾನ್ವೇಷಣೆ ಆಗಬೇಕು. ಗುರು ಶಿಷ್ಯರು ಅಂತ ಅನ್ನೋದು ಹೊರಗಡೆ ಇಲ್ಲ, ಅದು ನಮ್ಮೊಳಗೆ ಇರುವಂಥ ವಿಚಾರ ಅಂತ ಹೊರ ಹೇಳುವಂಥ ವಿಚಾರಗಳಾಗಿರುತ್ತೆ. ಅದಷ್ಟೇ ಆ ಅಧ್ಯಾಯ ಎಲ್ಲ ಎರಡೆರಡು ಪುಟಗಳಷ್ಟೇ ಇರುತ್ತೆ. ಒಂದೇ ಕಾನ್ಸೆಪ್ಟ್ ಹೇಳ್ತಾರೆ ಅವರು. ಜೀವಾತ್ಮ ನಮ್ಮ ಒಳಗಡೆ ಇರ್ತಕ್ಕಂಥ ಅಂತರಾತ್ಮನೇ ಗುರು, ದೇಹಾತ್ಮ ಆತನಿಗೆ ಯಾವಾಗ
ಶರಣ ಹೋಗ್ತಾನೋ ಹ್ಞೂ ಆಗ ಆತನಿಗೆ ಸರಿಯಾದಂತಹ ಜ್ಞಾನ ಸಿಗುತ್ತೆ ಅಂತ ಹೇಳ್ತಾರೆ. ಅದೇ ವಿವರಣೆ ಇನ್ನೊಂದು ರೂಪ ಇದು ಅಂತ ಜೆ ಕೆ ಅವರು ಆ ಪದಗಳನ್ನು ಬಳಸಲ್ಲ, ಅವ್ರು ಎಲ್ರಿಗೂ ಕಾಮನ್ ಆಗಿ ಅನ್ವಯಿಸುವಂತ ಪದಗಳನ್ನೇ ಬಳಸ್ತಾರೆ. ಥಿಯಾಸಫಿಯಿಂದ ಅವ್ರು ಸ್ವಲ್ಪ ಕಾಲ ದೂರನೂ ಇರ್ತಾರೆ. ಅಲ್ಲಿ ಬಳಸ್ತಕ್ಕಂಥ ಪದಗಳನ್ನು ನಾವು ಏನು ಬಳಸಲ್ಲ. ಇನ್ನೊಂದು ಅಲ್ಲ, ಕರ್ಮಾಚರಣೆಗಳು ಹಾಗೂ ಮತಾಂತರ. ಚಿಕ್ಕದೇನಿಲ್ಲ ಇದೆ, ಕರ್ಮಾಚರಣೆಗಳು ಹಾಗೂ ಮತಾಂತರ. ವಿಶಾಲ ಪ್ರಾಂಗಣದಲ್ಲಿ ಹಲವು ಮರಗಳ ನಡುವೆ ಒಂದು ಚರ್ಚ್. ಕಂದು ಬಿಳಿ ಬಣ್ಣದ ಜನ ಅದರೊಳಗೆ ಪ್ರವೇಶಿಸುತ್ತಿದ್ದರು. ಒಳಗೆ ಯುರೋಪಿನ ಚರ್ಚ್ಗಳಲ್ಲಿ ಕಂಡುಬರುವುದಕ್ಕಿಂತಲೂ ಅಧಿಕ ಬೆಳಕು, ಆದರೆ ವ್ಯವಸ್ಥೆ ಮಾತ್ರ ಅದೇ. ಕರ್ಮಾಚರಣೆ ಸೊಗಸಾಗಿ ನಡೆಯುತ್ತಲಿತ್ತು. ಅದೆಲ್ಲ ಮುಗಿದ ಬಳಿಕ ಕೆಲವು ಕಂದು ಬಣ್ಣದ ವ್ಯಕ್ತಿಗಳು ಬಿಳಿಯರು ಕಂದು ಬಣ್ಣದ ವ್ಯಕ್ತಿಗಳೊಡನೆ ಮಾತನಾಡಿದರು. ಬಳಿಕ ದಾರಿಗಳು ಬೇರೆಯಾದವು. ಒಂದು ಚರ್ಚಲ್ಲಿ ನಡೆಯುವಂಥ ಒಂದು ವಿದ್ಯಮಾನದ ಬಗ್ಗೆ ಪ್ರಾರಂಭ ಮಾಡಿದ್ದಾರೆ. ಇನ್ನೊಂದು ಖಂಡದಲ್ಲಿ ಒಂದು ಕಡೆ ದೇವಾಲಯ, ಪೂಜೆ ನಡೆಯುತ್ತಲಿತ್ತು, ಮಂತ್ರ ಘೋಷಣೆಯಾಗುತ್ತಲಿತ್ತು. ಅಲ್ಲಿ ನೆರೆದ ಭಕ್ತ ವೃಂದದ ಸಂಸ್ಕೃತಿಯೇ ಬೇರೆ. ಸಂಸ್ಕೃತ ಪದಗಳ ಸ್ವರ ಶಕ್ತಿಶಾಲಿಯೂ ಹೃದಯ ಸಂಗಮವೂ ಆಗಿದೆ. ಅದಕ್ಕೆ ವಿಚಿತ್ರವಾದ ಆಳ ಮತ್ತು ತೂಕವಿದೆ. ಅದು ಇನ್ನೊಂದು ಖಂಡದಲ್ಲಿ ಆಗ್ತಾ ಇದ್ದಂಥ ಒಂದು ದೇವಾಲಯದ ಒಂದು ಸಂಸ್ಕೃತಿ. ನಿಮ್ಮನ್ನು ಒಂದು ನಂಬಿಕೆಯಿಂದ ಇನ್ನೊಂದಕ್ಕೆ, ಒಂದು ಮತದಿಂದ ಇನ್ನೊಂದಕ್ಕೆ, ನಿಮ್ಮನ್ನು ಒಂದು ನಂಬಿಕೆಯಿಂದ ಇನ್ನೊಂದಕ್ಕೆ, ಒಂದು ಮತದಿಂದ ಇನ್ನೊಂದಕ್ಕೆ ಪರಿವರ್ತಿಸಬಹುದು. ಆದರೆ ವಸ್ತುಸ್ಥಿತಿಯ ಗ್ರಹಿಕೆಯ ಕಡೆ ಪರಿವರ್ತಿಸಲು ಸಾಧ್ಯವಿಲ್ಲ. ಶ್ರದ್ಧೆ, ನಂಬಿಕೆ ಎನ್ನುವುದು ವಸ್ತುಸ್ಥಿತಿಯಲ್ಲ. ನೀವು ನಿಮ್ಮ ಮನಸ್ಸನ್ನು, ಅಭಿಪ್ರಾಯವನ್ನು ಬದಲಾಯಿಸಬಹುದು. ಆದರೆ ಸತ್ಯ ಅಥವಾ ದೇವರು ಕೇವಲ ಗಾಢವಾದ ನಂಬಿಕೆಯಲ್ಲ. ಅದು ಯಾವುದೇ ನಂಬಿಕೆ, ಬಲವಾದ ಶ್ರದ್ಧೆ ಅಥವಾ ಪೂರ್ವಾನುಭವವನ್ನು ಅವಲಂಬಿಸಿರದ ಅನುಭವವಲ್ಲ. ನಂಬಿಕೆಯಿಂದ ಉದ್ಭವಿಸಿದ ಅನುಭವವು ಈ ನಂಬಿಕೆಯಿಂದ ಕಂಡೀಷನ್ ಆದ ಅನುಭವವಾಗಿರುತ್ತದೆ. ಅನಿರೀಕ್ಷಿತವಾಗಿ, ಸಹಜವಾಗಿ ನಿಮಗೊಂದು ಅನುಭವವಾಗಿ ಆ ಅನುಭವದ ಮೇಲೆ ಭವಿಷ್ಯದ ಅನುಭವವನ್ನು ಕಟ್ಟಿಕೊಂಡು ಮುಂದುವರೆದರೆ ಆಗ ಅನುಭವವು ವರ್ತಮಾನದೊಂದಿಗೆ ಸ್ಪಂದಿಸುವ ಸ್ಮರಣೆಯ ಮುಂದುವರಿಕೆಯಾಗುತ್ತದೆ. ಸ್ಮರಣೆಯು ಸದಾ ನಿರ್ಜೀವವಾಗಿರುತ್ತದೆ. ಅದು ಜೀವಂತವಾದ ವರ್ತಮಾನದ ಸಂಪರ್ಕಕ್ಕೆ ಬಂದಾಗಲಷ್ಟೇ ಅದು ಜೀವಂತವಾಗುತ್ತದೆ. ಒಂದು ನಂಬಿಕೆ ಅಥವಾ ಮತದಿಂದ ಇನ್ನೊಂದು ನಂಬಿಕೆ ಅಥವಾ ಮತಕ್ಕೆ ಹೆಚ್ಚು ಖುಷಿ ಕೊಡುವ ಧರ್ಮಾಚರಣೆಗೆ ಪರಿವರ್ತಿತವಾಗುವುದೇ ಮತಾಂತರ. ಒಂದು ನಂಬಿಕೆ ಅಥವಾ ಮತದಿಂದ ಇನ್ನೊಂದು ನಂಬಿಕೆ ಅಥವಾ ಮತಕ್ಕೆ ಹೆಚ್ಚು ಖುಷಿ ಕೊಡುವ ಧರ್ಮಾಚರಣೆಗೆ ಪರಿವರ್ತಿತವಾಗುವುದೇ ಮತಾಂತರ. ನಮಗೆ ಯಾವುದು ಸರಿ ಅನಿಸುತ್ತೋ, ಯಾವುದು ನಮಗೆ ಬೇಕು ಅಂತ ಅನಿಸುತ್ತೋ ಅಲ್ಲಿಗೆ ಬದಲಾವಣೆ ಆಗುವಂಥದ್ದು ಮತಾಂತರ ಅನ್ನುವಂಥ ಒಂದು ಜನರಲ್ ಡೆಫಿನೇಷನ್ನು. ಆದರೆ ಇದು ವಾಸ್ತವತೆಯ ಬಾಗಿಲು ತೆರೆಯುವುದಿಲ್ಲ. ಮತಾಂತರದಿಂದ ಎಲ್ಲವನ್ನೂ ಅರಿಯೋದಕ್ಕಾಗೋದಿಲ್ಲ. ಯಾಕೆಂದರೆ ನಾವು ಇದ್ದೇನೆ ಹೇಳಿದ್ದೀವಿ, ಅಂತರಂಗದಲ್ಲಿ ಸತ್ಯ ಮೂಡಬೇಕು, ಸತ್ಯಾನ್ವೇಷಣೆ ಎಲ್ಲ ಆಗಬೇಕು ಅಂತ. ಈ ಮತಗಳ ಏನಿದ್ರೆ ಇವೆಲ್ಲ ಬಾಹ್ಯಾಚರಣೆಗಳೇ ಆಗಿರುತ್ತೆ. ಒಂದು ಮತದಿಂದ ಇನ್ನೊಂದು ಮತಕ್ಕೆ ಹೋಗೋದು ಅದೆಲ್ಲ ಬಾಹ್ಯದ ಆಚರಣೆನೇ ಆಗಿರುತ್ತವೆಲ್ಲ. ಆದುದರಿಂದ ಆದರೆ ಇದು ವಾಸ್ತವತೆಯ ಬಾಗಿಲು ತೆರೆಯುವುದಿಲ್ಲ. ಇಷ್ಟಾದರೂ ಸಂಘಟಿತ ಧಾರ್ಮಿಕ ಗುಂಪುಗಳು ನಿಮ್ಮನ್ನು ಹೆಚ್ಚು ವಿಚಾರಶೀಲವಾದ ಅಥವಾ ಕಡಿಮೆ ವಿವೇಕಿಯಾದ ಮತ, ನಂಬಿಕೆ ಅಥವಾ ಅಂಧಶ್ರದ್ಧೆಗೆ ಪರಿವರ್ತಿಸಲು ಪ್ರಯತ್ನಿಸುತ್ತಾ ಬಂದಿದೆ. ನೋಡಿ, ನಿಮ್ಮನ್ನು ಹೆಚ್ಚು ವಿಚಾರಶೀಲರಾದ ಮತ್ತು ಕಡಿಮೆ ವಿವೇಕಿಯಾದ ಮತ, ನಂಬಿಕೆ, ಅಂಧಶ್ರದ್ಧೆಗೆ ಪರಿವರ್ತಿಸಲು ಪ್ರಯತ್ನಿಸುತ್ತಾ ಬಂದಿದೆ. ಅವು ನಿಮಗೆ ಹೆಚ್ಚು ಉತ್ತಮವಾದ ಪಂಜರ ಒದಗಿಸುತ್ತದೆ. ಅಂದರೆ ಹೆಚ್ಚು ವಿಚಾರಶೀಲತೆಯಿಂದ ಕೂಡಿರುತ್ತೆ, ಆದರೆ ಅದರಲ್ಲಿ ವಿವೇಕ ಅನ್ನೋದು ಕಮ್ಮಿ ಇರುತ್ತೆ ಅಂತ ಇವರು ಹೇಳ್ತಾ ಇದ್ದಾರೆ. ಅದಕ್ಕೆ ಅದು ಉತ್ತರ ಪಂಜರವನ್ನು ನಿರ್ಮಿಸುತ್ತದೆ, ನಿಮಗೆ ಉತ್ತಮವಾದ ಪಂಜರ ಒದಗಿಸುತ್ತದೆ. ನಿಮ್ಮ ಮನೋಭಾವಕ್ಕೆ ಅನುಗುಣವಾಗಿ ನಿಮಗದು ಹಿತಕರವೋ ಅಹಿತಕರವೋ ಆಗಬಹುದು, ಆದರೆ ಅದು ಪಂಜರವೆಂಬುದು ಸತ್ಯ. ಒಂದು ಚೌಕಟ್ಟಿನೊಳಗೆ ನಾವು ಬಂದಿಯಾಗಿರ್ತೇವೆ. ಮತಗಳು ಅಂತನ್ನುವಂಥದ್ದು ಯಾವುದೇ ಒಂದು ಮತಾಂತರ ಆದರೂ ಅಷ್ಟೇ, ಯಾವುದೇ ಒಂದು ಮತದಲ್ಲಿದ್ದರೂ ಅಷ್ಟೇ, ಅದು ಒಂದು ಚೌಕಟ್ಟಿನೊಳಗಿದ್ದ ಇರೋದನ್ನು ಇಲ್ಲಿ ರೆಪ್ರೆಸೆಂಟ್ ಮಾಡುವಂಥದ್ದು. ರಾಜಕೀಯವಾಗಿ, ಧಾರ್ಮಿಕವಾಗಿ, ಸಂಸ್ಕೃತಿಯ ವಿವಿಧ ಮಜಲುಗಳಲ್ಲಿ ಎಲ್ಲ ಕಾಲದಲ್ಲೂ ಈ ಮತಾಂತರ ಕ್ರಿಯೆ ನಡೆಯುತ್ತಾ ಬಂದಿದೆ.
ವಿವಿಧ ಸಂಘಟನೆಗಳು ನಮ್ಮ ಧುರೀಣರ ಬೆಂಬಲದಿಂದ ಜನರನ್ನು ಧಾರ್ಮಿಕ ಅಥವಾ ಆರ್ಥಿಕ ಸೈದ್ಧಾಂತಿಕ ಚೌಕಟ್ಟುಗಳಲ್ಲಿ ನಿಲ್ಲಿಸಿ ಬದುಕುತ್ತಿದೆ. ಈ ಪ್ರಕ್ರಿಯೆಯಲ್ಲಿ ಪರಸ್ಪರ ಶೋಷಣೆ ಇದೆ. ಈ ಎಲ್ಲ ಚೌಕಟ್ಟುಗಳಿಗೆ, ವಿನ್ಯಾಸಗಳಿಗೆ, ಭಯ ಮತ್ತು ಭರವಸೆಗಳಿಗೆ ಅತೀತವಾಗಿ ಸತ್ಯವಿದೆ. ಆ ಚೌಕಟ್ಟಿನೊಳಗೆ ಭಯ ಇದೆ, ಭರವಸೆಗಳಿಗಿದೆ. ಅದನ್ನು ಮೀರಿದಂಥ ಸತ್ಯ ಇದೆ ಅನ್ನೋಂಥದ್ದು. ಅಲ್ಲಿಗೆ ನಾವಿನ್ನೂ ಹೋಗಿಲ್ಲ. ಮತಾಂತರಗಳಲ್ಲೇ ನಾವು ಮುಳುಗೋಗಿದ್ದೀವಿ. ಸತ್ಯ ಸಾಕ್ಷಾತ್ಕಾರದ ಪರಮಾನಂದವನ್ನು ಅನುಭವಿಸಬೇಕಾದರೆ ನೀವು ಈ ಎಲ್ಲ ಕರ್ಮಾಚರಣೆಗಳು ಹಾಗೂ ಸೈದ್ಧಾಂತಿಕ ವಿನ್ಯಾಸಗಳಿಂದ ಕಳಚಿಕೊಳ್ಳಬೇಕು. ನೀವು ನಿಮ್ಮೊಳಗೆ ಅಂತರಂಗದಲ್ಲಿ ಸತ್ಯಾನ್ವೇಷಣೆ ಆಗಬೇಕು, ಆ ಸತ್ಯವನ್ನು ಕಂಡಿಬೇಕು ಅಂತಂದರೆ ಈ ಚೌಕಟ್ಟಿನಿಂದ ಹೊರಗಡೆ ಬರಬೇಕು. ಯಾವ ಚೌಕಟ್ಟದು? ಅದು ಕರ್ಮಾಚರಣೆಗಳು ಮತ್ತು ಮತಾಂತರ. ನಾವೇನು ಮಾಡ್ತೀವೋ ಎಲ್ಲ ಕ್ರಿಯೆಗಳದೆಲ್ಲವೂ ಅದೆಲ್ಲದರಿಂದ ಹೊರಬರಬೇಕಾಗಿದೆ. ಧಾರ್ಮಿಕ ಹಾಗೂ ರಾಜಕೀಯ ಚೌಕಟ್ಟುಗಳ ಮೂಲಕ ಮನಸ್ಸು ದೃಢತೆ ಮತ್ತು ರಕ್ಷಣೆಯನ್ನು ಪಡೆಯುತ್ತದೆ. ನೋಡಿ, ಧಾರ್ಮಿಕ ಹಾಗೂ ರಾಜಕೀಯ ಚೌಕಟ್ಟುಗಳ ಒಂದು ಚೌಕಟ್ಟಿನೊಳಗೆ ನಾವು ಜೀವಿಸೋದು ಅಂತಂದರೆ ನಾವು ಒಂದು ರಕ್ಷಣೆಯನ್ನು ಪಡೆಯೋದು ಅಂತ ಅರ್ಥ. ಆ ರಕ್ಷಣೆಯ ಭಯ ನಮ್ಮಲ್ಲಿ ಇರೋ ತನಕ ಆ ಚೌಕಟ್ಟುಗಳಿಂದ ನಾವು ಹೊರ ಬರೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ನಾವು ಯಾವುದಾದ್ರು ಒಂದು ಚೌಕಟ್ಟಿನೊಳಗೆ ನಾವು ಇದ್ದೇ ಇರ್ತೀವಿ ಅಂತ. ಯಾಕೆಂದರೆ ನಮಗೆ ಆ ಭಯ ಆತಂಕಗಳಿಂದ ದೂರವಾಗೋದಕ್ಕೆ ಅದು ಒಂದೇ ದಾರಿಯಾಗಿದೆ ಅಂತ. ಇದು ವಿವಿಧ ಸಂಘಟನೆಗಳಿಗೆ ಬಲ ಕೊಡುತ್ತದೆ. ಇದು ಒಂದೊಂದು ಗುಂಪಿಗೆ ಸಪ್ರೇಟಾಗಿ ಒಂದೊಂದು ಬಲ ಬಂದ್ಬಿಡುತ್ತೆ. ಒಂದೊಂದು ಗುಂಪಲ್ಲಿ ಈ ಥರ ಜನಗಳು ಸೇರಿಕೊಳ್ಳೋದರಿಂದ ಈ ಸಂಘಟನೆಯಲ್ಲಿ ಯಾವಾಗಲೂ ಸಂಪ್ರದಾಯ ಶರಣರು, ನವೀನವಾದಿಗಳು ಕಂಡುಬರುತ್ತಾರೆ. ಇವರು ಸಂಘಟನೆಯ ಆಸ್ತಿಪಾಸ್ತಿಗಳನ್ನು ರಕ್ಷಿಸುತ್ತಾರೆ. ಸಂಘಟನೆಯ ಅಧಿಕಾರ, ಅಂತಸ್ತು, ಯಶಸ್ಸು, ಪ್ರಾಪಂಚಿಕ ವಿವೇಕವನ್ನು ಆರಾಧಿಸುವ ಮಂದಿಯನ್ನು ಆಕರ್ಷಿಸುತ್ತದೆ. ಹಳೆಯ ಮಾದರಿಗಳು ನಿರ್ಜೀವವೋ ಪೇಲವವೋ ಆದಾಗ ಮನಸ್ಸು ಇನ್ನಿತರ ಸುಖಕರವಾದ ಬಲಿಷ್ಠವಾದ ನಂಬಿಕೆ ಅಥವಾ ಮತಗಳಿಂದ ಆಕರ್ಷಿತವಾಗುತ್ತದೆ. ಅಂದರೆ ನಮ್ಮ ಮನಸ್ಸಲ್ಲಿ ಯಾವಾಗ ಭಯ ಆತಂಕಗಳು ಹೆಚ್ಚಾಗ್ತಾ ಹೋಗ್ತಾ ಇರುತ್ತೋ ಆವಾಗ ಹೆಚ್ಚು ವಿಚಾರಗಳಿಂದ ತುಂಬಿರುವಂಥ ಮತಗಳಲ್ಲಿ ನಾವು ಆಸಕ್ತಿಯನ್ನು ಹೊಂದುತ್ತಾ ಇರ್ತೀವಿ ಅನ್ನೋಂಥದ್ದು. ಅಲ್ಲೇ ಅದರ ಕಡೆನೇ ಆಕರ್ಷಿತರಾಗ್ತಾ ಇರ್ತೀವಿ. ಹೀಗೆ ತನ್ನ ಆವರಣದ ಕೂಸಾಗಿರುವ ಮನಸ್ಸು ಇಂದ್ರಿಯಾನುಭವ ಹಾಗೂ ಗುರುತಿಸಿಕೊಳ್ಳುವಿಕೆಯ ಮೂಲಕ ಮರುಸೃಷ್ಟಿಯಲ್ಲಿ ತೊಡಗಿ ಉಳಿಯಲು ಹೆಣಗುತ್ತದೆ. ಆದುದರಿಂದಲೇ ಮನಸ್ಸು ನೀತಿ ನಿಯಮಗಳ ಆಲೋಚನೆಯ ವಿನ್ಯಾಸಗಳ ಸೆರಗು ಹಿಡಿದುಕೊಳ್ಳುತ್ತದೆ. ಮನಸ್ಸು ನೀತಿ ನಿಯಮಗಳ ಆಲೋಚನೆಯ ವಿನ್ಯಾಸಗಳ ಸೆರಗು ಹಿಡಿದುಕೊಳ್ಳುತ್ತದೆ. ಎಲ್ಲಿಯವರೆಗೂ ಮನಸ್ಸು ಗತಕಾಲದ ಪ್ರತಿಫಲವಾಗಿರುತ್ತದೆಯೋ ಅಲ್ಲಿಯ ತನಕ ಅದು ಸತ್ಯಾನ್ವೇಷಿಸಲು ಸಾಧ್ಯವಿಲ್ಲ. ಭೂತಕಾಲದಲ್ಲಿ ಇರುವಂಥದ್ದು ಭಯ ಆತಂಕಗಳನ್ನೇ ಹೇಳ್ತಿರೋದಿಲ್ಲ. ಅಲ್ಲಿಂದ ಹೊರಗಡೆ ಬರಲೇಬೇಕಾಗಿದೆ. ಅದು ಸತ್ಯ ಸಾಕ್ಷಾತ್ಕಾರಕ್ಕೆ ಅದು ಅವಕಾಶವನ್ನೂ ನೀಡುವುದಿಲ್ಲ. ಸಂಘಟನೆಗಳಿಗೆ ಆತುಕೊಳ್ಳುವ ಮೂಲಕ ಅದು ಸತ್ಯಾನ್ವೇಷಣೆಯನ್ನು ತಿರಸ್ಕರಿಸುತ್ತದೆ. ಅಂದರೆ ಆ ಸಂಘಟನೆಗಳನ್ನು ಬೆಳೆಸ್ಕೊತಾ ಹೋಗ್ತೀವಿ ಅಷ್ಟೇ. ಎಲ್ಲ ಜನ ಬಂದು ಸೇರ್ಕೋತಾರೆ, ಗುಂಪಾಗಿ, ಇನ್ನು ಗುಂಪು ದೊಡ್ಡದಾಗತ್ತೆ, ಅದನ್ನು ನೋಡ್ಕೊಳ್ಳೋದು, ಅದನ್ನು ಮೇಂಟೈನ್ ಮಾಡೋದು ಅದೇ ಆಗತ್ತೆ ಹೊರತು ಅದ್ರ ಉದ್ದೇಶ ನಿಜವಾಗಿಯೂ ಏನೋ ಒಂದು ಸತ್ಯಾನ್ವೇಷಣೆ ಅನ್ನೋದಿರುತ್ತೋ ಅದು ಆ ಚೌಕಟ್ಟಿನೊಳಗೆ ನಾವು ಆದಾಗ ಅದು ನಮ್ಮಿಂದ ಹೊರಗಡೆ ಹೊರಟೋಗುತ್ತೆ. ಅದು ಸಾಧ್ಯ ಆಗದೇ ಇಲ್ಲ. ಧಾರ್ಮಿಕ ವಿಧಿಗಳು ಭಕ್ತರ ಮನಸ್ಸಿಗೆ ಮುದ ನೀಡುವ ಆವರಣವನ್ನು ಸೃಷ್ಟಿಸುತ್ತದೆ ಎಂಬುದು ನಿಜ. ಸಾಮಾಜಿಕ ಹಾಗೂ ವೈಯಕ್ತಿಕ ಆಚರಣೆಗಳು ಮನಸ್ಸಿಗೆ ಶಾಂತಿ ನೀಡುತ್ತವೆ. ನಿತ್ಯ ಜೀವನದ ಜಂಜಡಗಳಿಂದ ಬಿಡುಗಡೆ ನೀಡುತ್ತದೆ. ಇದೆಲ್ಲ ಒಂದು ಅನುಕೂಲ ಅನ್ನೋ ರೀತಿಯಲ್ಲಿ ಅದನ್ನು ತಿಳ್ಕೊತಾರೆ. ಇದರಿಂದ ನಮಗೆ ಸಮಾಧಾನ ಇದೆ, ನಾವು ಯಾವುದೊಂದು ಧಾರ್ಮಿಕ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡ್ರೆ ನಮ್ಮ ಮನಸ್ಸು ನಿರಾಳವಾಗಿರುತ್ತದೆ ಅಂತ ಒಂದು ತಿಳ್ಕೊಳ್ಳುವಂಥ ವಿಧಾನ ಇದೆಯಲ್ಲ, ಅದೇ ಒಂದು ಚೌಕಟ್ಟಿನೊಳಗೆ ನಮ್ಮನ್ನ ಬಂದಿ ಮಾಡಿರುತ್ತೆ. ಆದರೆ ನಮ್ಮ ಮನಸ್ಸು ಅದಕ್ಕೆ ಒಗ್ಗೋಗಿರುತ್ತೆ. ಅದಕ್ಕೆ ಕರ್ಮಾಚರಣೆಯಲ್ಲಿ ಒಂದು ತೆರನಾದ ಚೆಲುವು, ಶಿಸ್ತು ಇದೆ ಎಂಬುದು ನಿಜ. ಆದರೆ ಮೂಲಭೂತವಾಗಿ ಅದು ಉದ್ದೀಪನಗಳು. ಅಂದರೆ ಅದ್ರ ಒಳಗಡೆ ತೊಡಗಿಸ್ಕೊಳ್ಳೋಕೆ ಪ್ರಾರಂಭ ಮಾಡಿದ್ರೆ ಅದ್ರ ಇನ್ನೂ ಒಳಗೆ ಕರ್ಕೊಂಡು ಹೋಗುತ್ತೆ ಹೊರತು ನಮಗೆ ನಿಜವಾದ ಸತ್ಯ ಏನು ಅಂತ ಅನ್ನೋದನ್ನು ತಿಳಿಸೋ ಪ್ರಯತ್ನ ಅದರಿಂದ ಆಗೋದಿಲ್ಲ ಅನ್ನೋದು. ಉಳಿದೆಲ್ಲ ಉದ್ದೀಪನ ದ್ರವ್ಯಗಳ ಹಾಗೆ ಇವು ಕೂಡ ಬುದ್ಧಿ ಭಾವವನ್ನು ಬಲು ಬೇಗನೆ ಮಂಕುಗೊಳಿಸುತ್ತದೆ. ಇದನ್ನು ಉದ್ದೀಪನ ದ್ರವ್ಯಗಳು ಅಂತ ಹೇಳಿದ್ದಾರೆ. ಅದನ್ನು ನೋಡಿ, ಉಳಿದೆಲ್ಲ ಉದ್ದೀಪನ ದ್ರವ್ಯಗಳ ಹಾಗೆ ಇವು ಕೂಡ ಬುದ್ಧಿ ಭಾವವನ್ನು ಬೇಗನೆ ಮಂಕುಗೊಳಿಸುತ್ತದೆ. ಯಾಕೆಂದರೆ ಬುದ್ಧಿ ಭಾವ ಆ ಚೌಕಟ್ಟನ್ನು ಬಿಟ್ಟು ಹೊರಗಡೆ ಯೋಚನೆ ಮಾಡಲ್ವಲ್ಲ, ಹಂಗಾಗಿ ಸಂಕುಚಿತಗೊಳ್ಳುತ್ತೆ ಮನಸ್ಸು. ಧಾರ್ಮಿಕ ವಿಧಿಗಳು ಅಭ್ಯಾಸವಾಗತೊಡಗುತ್ತದೆ.
ದೈನಂದಿನ ಅಗತ್ಯವಾಗಿ ಬಿಡುತ್ತದೆ. ಅದಿಲ್ಲದೆ ಬದುಕು ಸಾಗಿಸಲು ಕಷ್ಟವಾಗುತ್ತದೆ. ಅಷ್ಟು ರೀತಿ ಅದಕ್ಕೆ ಒಗ್ಗೋಗ್ಬಿಡ್ತೀವಿ ಅದನ್ನು ಒಂದು ಧಾರ್ಮಿಕ ವಿಧಿಗಳಿಗೆ ಅಂತ. ಈ ಅವಶ್ಯಕತೆಗಳನ್ನು ಆಧ್ಯಾತ್ಮಿಕ ಪುನರುಜ್ಜೀವನದ ಬದುಕನ್ನು ಎದುರಿಸಲು ಬೇಕಾದ ಶಕ್ತಿ ಸಂಚಯನ, ದೈನಂದಿನ ಅಥವಾ ಸಾಪ್ತಾಹಿಕ ಧ್ಯಾನ ಎಂದೆಲ್ಲ ಪರಿಗಣಿಸಲಾಗಿದೆ. ನೋಡಿ, ಈ ಆಧ್ಯಾತ್ಮಿಕ ಪುನರುಜ್ಜೀವನವನ್ನು, ಈ ಅನ್ವೇಷಣೆಯನ್ನು, ಈ ಅವಶ್ಯಕತೆಯನ್ನು ಆಧ್ಯಾತ್ಮಿಕ ಪುನರುಜ್ಜೀವನ, ಬದುಕನ್ನು ಎದುರಿಸಲು ಬೇಕಾದ ಶಕ್ತಿ ಸಂಚಯನ, ದೈನಂದಿನ ಅಥವಾ ಸಾಪ್ತಾಹಿಕ ಧ್ಯಾನ ಎಂದೆಲ್ಲ ಪರಿಗಣಿಸಲಾಗಿದೆ. ಅಂದರೆ ಈ ಎಲ್ಲ ಹೆಸರುಗಳಿಂದ ಅದನ್ನು ಕರೆದು ಆ ಒಂದು ವಿಚಾರಗಳಲ್ಲಿ ನಮ್ಮನ್ನು ಬಂದಿಯಾಗುವಂಥ ಮಾಡ್ತಿದೆ ಈ ಪ್ರಕ್ರಿಯೆಗಳು, ಆಧ್ಯಾತ್ಮಿಕ ಪ್ರಕ್ರಿಯೆಗಳು. ಆದರೆ ಈ ಪ್ರಕ್ರಿಯೆಯನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ನಾವು ಆತ್ಮಜ್ಞಾನದಿಂದ ದೂರ ಓಡಿ ಹೋಗುವುದಕ್ಕೆ ಸೃಷ್ಟಿಸಿದ ಸುಂದರ ಪಲಾಯನ ಮಾರ್ಗಗಳು. ನಮ್ಮೊಳಗೆ ನಮ್ಗೆ ನೋಡುವಂಥ ವ್ಯವಧಾನವಿಲ್ಲ. ಅದನ್ನು ಬಿಟ್ಟು ನಾವು ಹೊರಗಡೆ ಏನೋ ಮಾಡ್ತಾಯಿದ್ದೀವಿ ಅನ್ನೋ ಒಂದು ಪ್ರಯತ್ನ ಆಗಿದೆ. ಆ ಪ್ರಯತ್ನ ಎಲ್ಲನೂ ನಾವು ಆತ್ಮಜ್ಞಾನದಿಂದ ದೂರ ಓಡಿ ಹೋಗುವುದಕ್ಕೆ ಸೃಷ್ಟಿಸಿದ ಸುಂದರ ಪಲಾಯನ ಮಾರ್ಗಗಳೇ ಆಗಿವೆ. ವ್ಯರ್ಥ ಪುನರಾವರ್ತನೆಗಳು ಎಂಬುದು ಗೋಚರಕ್ಕೆ ಬರುತ್ತದೆ. ಆತ್ಮಜ್ಞಾನವಿಲ್ಲದೆ ಕ್ರಿಯೆಗೆ ಮಹತ್ವವಿಲ್ಲ. ನಮ್ಮೊಳಗೆ ಯಾವಾಗ ಅದು ಆತ್ಮಜ್ಞಾನ ಅನ್ನೋದು ಹುಟ್ಟೋದಿಲ್ವೋ, ನಾವು ಮಾಡೋವಂಥ ಕ್ರಿಯೆಗಳಿಗೆ ಯಾವುದಕ್ಕೂ ಮಹತ್ವ ಇರೋದಿಲ್ಲ. ಮಾಡ್ತಿರೋದೆಲ್ಲನೂ ನಾವು ಕೇವಲ ಬಂಧನದ ಸ್ವರೂಪಿಯಾಗಿ ನಾವು ಮಾಡ್ತಾಯಿರ್ತೀವಲ್ಲನೂ ಬಂಧನದಲ್ಲಿದ್ದು. ಪದಗಳ, ನುಡಿಗಟ್ಟುಗಳ ಹಾಗೂ ಮಂತ್ರಗಳ ಪುನರುಚ್ಚಾರಣೆಯು ತಾತ್ಕಾಲಿಕವಾಗಿ ಪ್ರಚೋದನೆ ನೀಡಿದರೂ ಕಾಲಕ್ರಮೇಣ ಜಂಪು ಹಿಡಿಸುತ್ತದೆ. ಇವೆಲ್ಲ ತಾತ್ಕಾಲಿಕವಾಗಿ ಸುಖ ಕೊಡುವಂಥದ್ದಾಗಿರುತ್ತದೆ. ಈ ನಿದ್ರಾಮಯ ಸ್ಥಿತಿಯಲ್ಲಿ ಆಗುವ ಅನುಭವ ಆತ್ಮ ಪ್ರಕ್ಷೇಪಿತವಾದುದೇ ಆಗಿದೆ. ಈ ಅನುಭವ ಸುಖ ಕೊಡುತ್ತದಾದರೂ ಭ್ರಾಮಕವಾದುದು. ವಾಸ್ತವತೆಯ ಅನುಭವವು ಯಾವುದೇ ಬಗೆಯ ಪುನರಾವರ್ತನೆಯಿಂದ ಅಭ್ಯಾಸದಿಂದ ಒದಗುವುದಿಲ್ಲ. ಸತ್ಯವು ಕೊನೆಯಲ್ಲ, ಫಲಿತಾಂಶವಲ್ಲ, ಗುರಿಯಲ್ಲ. ಅದನ್ನು ಆಹ್ವಾನಿಸಲು, ಕರೆಯಲು ಬರುವುದಿಲ್ಲ. ಏಕೆಂದರೆ ಸತ್ಯವು ಮನಸ್ಸಿನ ಅಂಗವಲ್ಲ. ಅದು ತಾನಾಗಿ ಒಳಗಡೆ ಗಳಿಸ್ಕೊಳ್ಳೋದಂಥ ಒಂದು ಅರಿವಾಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಇವರು ಸತ್ಯವನ್ನು, ಒಂದು ಅಂತರಂಗ ಜ್ಞಾನವನ್ನು ನಾವು ಪಡಿಬೇಕು ಅಂತಂದರೆ ಕರ್ಮಾಚರಣೆಗಳು ಹಾಗೂ ಮತಾಂತರ ಇದೆಲ್ಲದರಿಂದಲೂ ದೂರ ಇರಬೇಕು. ದೂರ ಇರೋದು ಅಂದರೆ ಆ ಒಂದು ಚೌಕಟ್ಟುಗಳಿಂದ ನಾವು ಹೊರಬರಬೇಕು. ಹೊರಬಂದಾಗ ಮಾತ್ರ ನಮ್ಮ ಮನಸ್ಸು ಒಂದು ಪ್ರಶಾಂತವಾಗಿ ಇದಾಗಿ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸಂಕುಚಿತ ಮನೋಭಾವವನ್ನು ಬಿಟ್ಟು ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆವಾಗ ಮಾತ್ರ ನಾವು ಸತ್ಯಾನ್ವೇಷಣೆಯನ್ನು ಹೊಂದೋದಕ್ಕೆ ಸಾಧ್ಯ ಆಗ್ಬೋದು. ಆ ದಾರಿನ ಸಾಗಬೇಕು ಅನ್ನೋ ವಿಚಾರವಾಗಿ ಈ ಅಧ್ಯಾಯ ಮುಗಿಸ್ತಾರೆ.